So guys, sorry for that. ಈಗ ಪ್ರಪೋಸಲ್ ಆಫ್ಟರ್ ಸೆಕ್ಷನ್ ಆಫ್ಟರ್ ಅಲ್ಲ ಆಫರ್ ಬಚ್ಚೋ ಕೇಳ್ರಿ. ಪ್ರಪೋಸಲ್ ಅಂಡ್ ಆಫರ್ ಸೆಕ್ಷನ್ 2 ವೆರಿ ಇಂಪಾರ್ಟೆಂಟ್ ಇದೆ, ಸ್ಪೆಷಲಿ ಏನೇ ಕಾಂಟ್ರಾಕ್ಟ್ ಅಲ್ಲಿ ಸಿಸ್ಟಮ್ ನೀಟ್ ಆಗಿ ಕಳಿಸ್ಬಿಡ್ತೀನಿ. ಹೌದಪ್ಪ, ಇದಕ್ಕೆ ಆಫರ್, ಇದಕ್ಕೆ ಎಕ್ಸ್ಪೆನ್ಸಸ್. ಬಿಕಾಸ್ ಏನಾಗುತ್ತೆ, ಆಫರ್ ಈಸ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಆದ್ರೆ ಆಕ್ಸೆಪ್ಟೆನ್ಸ್ ಆಗುತ್ತೆ. ಆಕ್ಸೆಪ್ಟೆನ್ಸ್ ಆದ್ಮೇಲೆ ರಿಮೈನಿಂಗ್ ಪಾರ್ಟ್ ಕನ್ಸಿಡರೇಷನ್, ರೈಟ್, ಪಾಸಿಬಿಲಿಟಿ ಟು ಪರ್ಫಾರ್ಮ್, ರಿಯೋಕೇಶನ್ ಎಲ್ಲ ಬಂದ್ಬಿಡ್ತವೆ. So first now ಈಗ till date we have discussed about elements, essentials elements of contract, types of the contracts, ಹೌದಲ್ಲ, ಮತ್ತೆ ಎನ್ಫೋರ್ಸಬಿಲಿಟಿ ಎಲ್ಲ ಕಲ್ತೀವಿ. ಈಗ ಆಫರ್ ಅಥವಾ ಪ್ರಪೋಸಲ್ ಅಂದ್ರೆ ಏನು? ಆಫರ್ ಕೊಡಕ್ಕೆ ನಾವು ನಿಮ್ಗೆ ಬೇಕಾದ್ರೆ ಆಕ್ಸೆಸ್ ಮಾಡಿರಲೇ ಬಿಡ್ರಿ, ನಿಮಗೆ ಬಿಟ್ಟಿದ್ದು. ಆಫರ್ ಇಂಟೆನ್ಷನ್ ಇರಬೇಕು ಹಿಂದೆ. ಹೌದಪ್ಪ, ಈ ಆಫರ್ ಇಂದ ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡೋದಿದೆ, ಲೀಗಲ್ ಆಬ್ಜೆಕ್ಟ್ ಇದೆ, ಲಾಫುಲ್ ಆಬ್ಜೆಕ್ಟ್ ಇದೆ, ಲಾಫುಲ್ ಕನ್ಸಿಡರೇಷನ್ ಇದೆ. ಅವಾಗ ಆಫರ್ ಸುಮ್ಮನೆ ಆಫರ್ ಅಂತ ಆಗಿಲ್ಲ, ಅದು ಆಫರ್ಗೆ ಆಕ್ಸೆಪ್ಟೆನ್ಸ್ ಬರುವ ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಆಫರ್ ಕೊಡಬೇಕಾಗುತ್ತೆ. ಗೊತ್ತಾಗಿತ್ತು? ಆಫರ್ ಎದಕ್ಕೆ ಮಾಡ್ತಾ ಇದ್ದೀವಿ? ಕಾಂಟ್ರಾಕ್ಟ್ ಮಾಡಿಬೇಕಂದ್ರೆ ಯು ವಾಂಟ್ ಟು ಡೂ ದ ಕಾಂಟ್ರಾಕ್ಟ್, ಎಸ್ ಯು ನೀಡ್ ಟು ಹ್ಯಾವ್ ಆಫರ್. ಗೊತ್ತಾಯ್ತು? ಸುಮ್ನೆ ವಿದೌಟ್ ರೀಸನ್ ಸುಮ್ನೆ ಹಂಗ ಆಫರ್ ಅಂದ್ರೆ ಹುಚ್ಚಾಗ್ಯಾನೆ ಅಂತಾರೆ, ಹೌದಲ್ಲ? ಹೋಲ್ ವರ್ಲ್ಡ್ ವಿಲ್ ಸೇ ದೇ ಆರ್ ಮ್ಯಾಡ್, ತಲೀಲಪ್ಪ ಅವ್ರಿಗೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಬೇಡ, ಹಾಯ್ ಓಮಿ. ಸೊ ಹಾಗಿದ್ರೆ ಸರ್ ಏನೀಗ ಪ್ರಪೋಸಲ್ ಅಥವಾ ಆಫರ್ ಏನಪ್ಪಾ ಅಂದ್ರೆ, ಪ್ರಪೋಸಲ್ ಆರ್ ಆಫರ್ ಅಂದ್ರೆ ಬಚ್ಚೋ ವೆನ್, ಯಾವಾಗ one person signifies another his willingness. ಒಬ್ಬ ಪರ್ಸನ್ ಇನ್ನೊಬ್ಬ ಪರ್ಸನ್ ಹೇಳ್ತಾನೆ, he showing interest, willingness to do, ಆ ಕೆಲಸ ಮಾಡ್ತೀನಿ, or abstain from doing, ಆಯ್ತು ಹೇಳಿದಂಗ ಆ ಕೆಲಸ ಮಾಡಂಗಿಲ್ಲ, right, anything with a view to obtain the assent of the other person to such act or abstentions he say to make a proposal. ಅಂದ್ರೆ ಏನ್ರಿ ಸರ್? ಬಚ್ಚೋ ಒಂದು ಮಾತು ನೆನಪಿಟ್ಕೊಡ್ರಿ. ಆಫರ್, ಎಸ್ ವಿ ಹ್ಯಾವ್ ಆಫರ್ ಹಿಯರ್. ಆಫರ್ದಲ್ಲಿ ಹೆಂಗಿದೆ, ಒಬ್ಬ ಇನ್ನೊಬ್ಬನಿಗೆ ಪ್ರಪೋಸ್ ಮಾಡ್ತಾ ಇದ್ದಾನೆ. ಮದುವೆ ಪ್ರಪೋಸಲ್ ಅಲ್ಲ ಇದು, ಇದು ಒಂದು ಪರ್ಟಿಕ್ಯುಲರ್ ಅಗ್ರಿಮೆಂಟ್ಗೆ ಅಕ್ಸೆಪ್ಟೆನ್ಸ್ ಸಿಗ್ಲಿಕ್ಕೆ ನಾವು ಮಾಡ್ತಿದ್ದೀವಿ, ಆಫರ್ ಕೊಡ್ತಾ ಇದೀವಿ. ಕರೆಕ್ಟ್? ಸೊ ಹಾಗಿದ್ರೆ ಸರ್ ಏನಿರುತ್ತೆ? ಸೊ ಕೇಳಲಿ, ವೆರಿ ಸಿಂಪಲ್ ಆಗಿದೆ ಬಚ್ಚೋ. ಈಗ ಸೆಕ್ಷನ್ 2 ಸಬ್ಸೆಕ್ಷನ್ ಎ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಅಗ್ರಿಮೆಂಟ್ ಆಗ್ಬೇಕಂದ್ರೆ ಆಫರ್ಗೆ ಆಕ್ಸೆಪ್ಟೆನ್ಸ್ ಬೇಕಾಗುತ್ತೆ. ಆಫರ್ಗೆ ಆಕ್ಸೆಪ್ಟೆನ್ಸ್ ಸಿಕ್ತು, ರೈಟ್? ಆಕ್ಸೆಪ್ಟೆನ್ಸ್ ವೆನ್ ಆಫರ್ ಇಸ್ ಅಕ್ಸೆಪ್ಟೆಡ್ ಇಟ್ಸ್ ಬಿಕಮ್ ಅ ಪ್ರಾಮಿಸ್, ರೈಟ್? ಪ್ರಾಮಿಸ್ಗೆ ಕನ್ಸಿಡರೇಷನ್ ಅಟ್ಯಾಚ್ ಇರ್ತವೆ, ಅಗ್ರಿಮೆಂಟ್ ಆಗುತ್ತೆ. ಅಗ್ರಿಮೆಂಟ್ ಎನ್ಫೋರ್ಸಬಲ್ ಆದ್ರೆ ಕಾಂಟ್ರಾಕ್ಟ್ ಆಗುತ್ತೆ. ಬಟ್ ಅದೇ ಅಗ್ರಿಮೆಂಟ್ ದಾಗ ಫಸ್ಟ್ ಸ್ಟೇಜ್ ಏನಪ್ಪಾ ಅಂದ್ರೆ ದಾಟ್ ಈಸ್ ಬಚ್ಚೋ ಪ್ರಪೋಸಲ್ ಆರ್ ಆಫರ್. ಸೊ ಈಗ ಒಂದು ಪಾರ್ಟಿ ಇನ್ನೊಂದು ಪಾರ್ಟಿಗೆ ತನ್ನ ಇಚ್ಛೆ ತೋರಿಸ್ತಾ ಇದೆ, ಶೋಯಿಂಗ್ ದೇರ್ ವಿಲ್ಲಿಂಗ್ನೆಸ್, ವೆರಿ ಇಂಪಾರ್ಟೆಂಟ್. ಇಫ್ ಸಂಬಡಿ ಇಸ್ ಮೇಕಿಂಗ್ ಆಫರ್ ಆರ್ ಪ್ರಪೋಸಲ್, ವಿಲ್ಲಿಂಗ್ನೆಸ್ ಇಲ್ಲ, ಬಿಕಾಸ್ ಆಫ್ ಸಂಬಡಿ ಫೋರ್ಸ್ ದೇ ಆರ್ ವಿಲ್ಲಿಂಗ್ನೆಸ್ ಶೋ ಇದ್ದಾರೆ, ಅಗ್ರೀಡ್ ಪಾರ್ಟಿ ಆಗ್ತಾರೆ. ಇಟ್ ಇಸ್ ನಾಟ್ ಆಫರ್ ಅಟ್ ಆಲ್. ಆಫರ್ ಆಗ್ಬೇಕಂದ್ರೆ ಪಾರ್ಟಿ ವಿಲ್ಲಿಂಗ್ನೆಸ್ ಇರಬೇಕು. ಸರ್ ಇದಕ್ಕೆ ಟು ಡೂ, ಆ ವಸ್ತುವನ್ನು ಮಾರಲಿಕ್ಕೆ, ಆ ವಸ್ತುವನ್ನು ಕಟ್ಟಲಿಕ್ಕೆ, ಸೇವೆಯನ್ನು ಕೊಡ್ಲಿಕ್ಕೆ, ಇಟ್ ಕ್ಯಾನ್ ಬಿ ಎನಿಥಿಂಗ್, ರೈಟ್? ಟು ಡೂ ಆರ್ ಆಬ್ಸ್ಟೇನ್ ಫ್ರಮ್ ಡೂಯಿಂಗ್. ಆಬ್ಸ್ಟೇನ್ ಅಂದ್ರೆ ಏನ್ರಿ ಸರ್? ಆತಪ್ಪ ಅದನ್ನು ನಾವು ಇವಾಗಿಂದ್ರೆ ಮಾಡಂಗಿಲ್ಲ, ವಿಲ್ ನಾಟ್ ಡೂ ದಟ್. ಸರ್ ಯಾವಾಗ? ಈಗ ಎಕ್ಸಾಂಪಲ್, ಒಂದು ಆಫರ್ ಇದೆ. ಆಫರ್ ಹೆಂಗಿದೆ ಅಂದ್ರೆ, ನೀ ಆ ಕೆಲಸ ಮಾಡಕ್ ಹೊಡಪ್ಪ, ನಿನಗೆ ನಾನು 10 ಲಕ್ಷ ರೂಪಾಯಿ ಕೊಡ್ತೀನಿ, ಆಯ್ತು. abstain from doing. 10 ಲಕ್ಷ ರೂಪಾಯಿ ಕೊಡ್ತೇನೆ, ಅದನ್ನ ಮಾಡಕ್ ಹೋಗಬೇಡ. ವಿ ಆರ್ abstaining him, ವಿ ಆರ್ ಸ್ಟಾಪಿಂಗ್ ಹಿಮ್ ಟು ಡೂ ದಟ್. ಹೌದಲ್ಲ? abstain from doing anything with a view to obtain the assent, ಇಚ್ಛೆ of other to such act or abstentions is said to make a proposal. ಗೊತ್ತಾಗಿದೆ?
ಗೊತ್ತಾಗಿದೆ ಸರ್? ಎಕ್ಸಾಂಪಲ್ ಡೆಫಿನೆಟ್ಲಿ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಮೈ ಡಿಯರ್ ಸ್ಟೂಡೆಂಟ್. ಇಲ್ಲಿ ಎಕ್ಸಾಂಪಲ್ಸ್ ನೋಡಿ. ಇಲ್ಲಿ ಒಂದು ಪಾರ್ಟಿ ಇದೆ, ಕರೆಕ್ಟ್? ಇಲ್ಲೊಂದು ಪಾರ್ಟಿ ಇದೆ, ಒಂದು ಪಾರ್ಟಿ ಇದೆ, ಇನ್ನೊಂದು ಪಾರ್ಟಿಗೆ ತನ್ನ ಇಚ್ಛೆ ತೋರಿಸ್ತಾ ಇದೆ. ಹಿ ಶೋಯಿಂಗ್ ವಿಲ್ಲಿಂಗ್ನೆಸ್. ಏನ್ರಿ? ವಿಲ್ಲಿಂಗ್ನೆಸ್ ತೋರಿಸ್ತಾ ಇದೆ. ಏನಂತ? ನಾವು ನಿಮಗೆ CA ಫೌಂಡೇಶನ್ ಕೋಚಿಂಗ್ ಕೊಡ್ತೀವಿ ಅಂತ. ವಿ ಆರ್ ವಿಲ್ಲಿಂಗ್ ಟು ಟೀಚ್ ಯು, ರೈಟ್? ಈಗ ಟು ಡೂ ಏನಪ್ಪಾ? ಟು ಡೂ ಟು ಕೋಚ್ CA ಫೌಂಡೇಶನ್. ಇದು ಮೇ ಬಿ ಬೇರೆ ಇರಬಹುದು. ಈಗ ನೀವು ಮಾರ್ಕೆಟ್ದಾಗ ಹೊಂಟಿರಿ, ಅಲ್ಲೇ ಯಾರೋ ಒಬ್ಬ ಟೈಲರ್ ತಾನೆ, ವಿ ಆರ್ ಗೋಯಿಂಗ್ ಟು ಸ್ಟಿಚ್ ಯುವರ್ ಕ್ಲೋತ್. ಊಟ ತಯಾರಿದೆ, ಬಂದು ಊಟ ಮಾಡ್ರಿ. ಆಫರ್ ಅಲ್ಲ ಇದು, ಪ್ರಪೋಸ್ ಹೋದಿಲ್ಲ. ಸೊ ಬಚ್ಚೋ, ಒನ್ ಪಾರ್ಟಿ ಈಸ್ ಶೋಯಿಂಗ್ ವಿಲ್ಲಿಂಗ್ನೆಸ್ ಟು ಡೂ ಆರ್ ಆಬ್ಸ್ಟೆನ್ಸ್ ಫ್ರಮ್ ಡೂಯಿಂಗ್ ಸಮಥಿಂಗ್. ಯಾರದು ಇವಂದು ಆಫರಿಗೆ ಆಬ್ಸ್ಟೆನ್ಸ್ ಅವ್ ಮಾಡಕ್ ಒಲ್ಲೆ ಅಂತ ಇದ್ದಾನೆ. ಗೊತ್ತಾಗ್ತಾ ಇದೆಯಾ? ಫ್ರಮ್ ಡೂಯಿಂಗ್ ಎನಿಥಿಂಗ್ ವಿತ್ ಅ ವ್ಯೂ ಟು ಆಬ್ಟೈನ್ ದ ಅಸೆಂಟ್ ಆಫ್ ಅದರ್. ಅಸೆಂಟ್ ಆಫ್ ಅದರ್ ಅಂದ್ರೆ ಇವರು ನಿಮ್ದು ಆಫರಿಗೆ ಅಕ್ಸೆಪ್ಟ್ ಮಾಡಬೇಕಾಗುವ ಉದ್ದೇಶ ಇಟ್ಕೊಂಡು ಆಫರ್ ಮಾಡ್ಬೇಕು ನಾವು. ಗೊತ್ತಾಗಿದೆಯಾ? ಇವ್ರು ನಿಮ್ದು ಇಚ್ಛೆನೇ ಇಲ್ಲ, ಇಂಟ್ರೆಸ್ಟೇ ಇಲ್ಲ, ಇಂಥವ್ರಿಗೆ ಆಫರ್ ಕೊಡೋದು ಜरूरते ಇಲ್ಲ. ನೋ ಇಟ್ ನಾಟ್ ಎಟ್ ಆಲ್ ರಿಕ್ವೈರ್ಡ್, ರೈಟ್? ಸೊ ಹಾಗಿದ್ದರೆ ಏನ್ ಸರ್? ಈಗ ಅಸೆಂಟ್ ಆಫ್ ಅದರ್ ಟು ಸಚ್ ಆಕ್ಟ್ ಆರ್ ಅಬ್ಸ್ಟೆನ್ಸಸ್ ಇಸ್ ಸೇ ಟು ಮೇಕ್ ಅ ಆಫರ್. ಯಾವಾಗ ಬಚ್ಚೋ ನೀವು ಯಾರಿಗೆ ಏನ್ ಆಫರ್ ಕೊಡ್ತಾ ಇದ್ದೀರಾ, ಆ ಆಫರ್ ದಿಂದ ಮುಂದಿನ ಪಾರ್ಟಿ ಆಫರ್ಗೆ ಅಕ್ಸೆಪ್ಟೆನ್ಸ್ ಮಾಡ್ತಾ ಇದ್ದಾರೆ. ಹೌದಪ್ಪ, ಡನ್ ಡನ್ ಡನ್, ಆಫರ್ ಅಕ್ಸೆಪ್ಟ್ ಆಯ್ತು, ಆಫರ್ ಪ್ರಪೋಸಲ್ ಆಗುತ್ತೆ. ಅರ್ಥ ಆಗಿದೆ? ಅರ್ಥ ಆಗಿದೆ ಬಚ್ಚೋ? ಸೊ ಹಾಗಿದ್ದರೆ a person signifies his willingness to do or abstain from doing anything with a view to obtain the assent of other to such act or abstentions. Such abstentions is said to be make a proposal. ಹಾಗಿದ್ರೆ essentials of proposal or offer. ಈಗ ಸೆಕ್ಷನ್ 2 ಸಬ್ಸೆಕ್ಷನ್ ಎ ಪ್ರಕಾರ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಒಬ್ರು ಆಫರ್ ಮಾಡ್ತಾ ಇದ್ದಾರೆ, ಇಂಟೆನ್ಷನ್ ಇದ್ರೆ ಹೆಂಗಪ್ಪ ಅಂದ್ರೆ ಅವ್ರದ್ದು ಪರವಾನಗಿ ತಗೋಬೇಕಂತ. ಎಸೆನ್ಷಿಯಲ್ಸ್ ಆಫ್ ಆಫರ್ಸ್ ನೋಡ್ರಿ, ಇಲ್ಲೇ ಏನ್ ಗೊತ್ತಾಗ್ತಾ ಇದೆ? ದ ಪರ್ಸನ್ ಮೇಕಿಂಗ್ ಪ್ರಪೋಸಲ್ ಆರ್ ಆಫರ್ ಇಸ್ ಕಾಲ್ಡ್ ಪ್ರಾಮಿಸರ್. ಯಾರು ಆಫರ್ ಕೊಡ್ತಾ ಇದ್ದಾರೆ, ಯಾರು ಪ್ರಪೋಸಲ್ ಮಾಡ್ತಾ ಇದ್ದಾರೆ, ಅವ್ರಿಗೆ ನಾವು ಹೇಳ್ಬೋದು ಪ್ರಾಮಿಸರ್ ಅಥವಾ ಆಫರರ್. ಫಸ್ಟ್ ಪರ್ಸನ್ ಅಥವಾ ದ ಪರ್ಸನ್ ಹೂ ಇಸ್ ಗಿವಿಂಗ್ ಆಫರ್ ಆರ್ ಪ್ರಪೋಸಲ್. ಗಾಟ್ ಇಟ್? ಎಸ್ ಆರ್ ನೋ? ಎಸ್ ಆರ್ ನೋ? ಹಾಗಿದ್ದರೆ ದ ಪರ್ಸನ್ ಟು ಹೂಮ್ ಆಫರ್ ಇಸ್ ಮೇಡ್ ಇಸ್ ಕಾಲ್ಡ್ ಆಫರಿ. ಯಾರಿಗೆ ಈಗ ಪಾರ್ಟಿದಾರಲ್ಲೇ, ಇಫ್ ಸೇ ದಿಸ್ ಈಸ್ ನಥಿಂಗ್ ಬಟ್ ಆಫರರ್ ಆರ್ ಪ್ರಪೋಸರ್, ಇವನಿಗೆ ಆಫರಿ ಅಥವಾ ಪ್ರಾಮಿಸಿ ಅಂತಾರೆ, ರೈಟ್? ಪ್ರಾಮಿಸರ್ ಅಂಡ್ ಪ್ರಾಮಿಸ್ ಅಂತ. ಅಂಡ್ ದ ಪರ್ಸನ್ ಅಕ್ಸೆಪ್ಟಿಂಗ್ ದ ಆಫರ್ ಇಸ್ ಕಾಲ್ಡ್ ಪ್ರಾಮಿಸಿ ಆರ್ ಅಕ್ಸೆಪ್ಟರ್. ನೋಡಿ, ಸ್ವಲ್ಪ ಕೇಳ್ರಿ, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲೇ ದ ಪರ್ಸನ್ ಮೇಕಿಂಗ್ ದ ಪ್ರಪೋಸಲ್ ಆರ್ ಆಫರ್ ಈಸ್ ಪ್ರಾಮಿಸರ್ ಆಗ್ಬಹುದು ಅಥವಾ ಆಫರರ್ ಆಗ್ಬಹುದು. ಯಾರು ಪ್ರಪೋಸಲ್ ಮಾಡ್ತಾ ಇದ್ದಾರೆ, ಯಾರು ಆಫರ್ ಮಾಡ್ತಾ ಇದ್ದಾರೆ, ಅವರು ಪ್ರಾಮಿಸರ್ ಆಗ್ಬಹುದು ಅಥವಾ ಪ್ರಪೋಸಲ್. ನೆಕ್ಸ್ಟ್, ಯಾರಿಗೆ ದ ಪರ್ಸನ್ ಟು ಹೂಮ್ ದ ಆಫರ್ ಇಸ್ ಮೇಡ್ ಈಸ್ ಕಾಲ್ಡ್ ಆಫರಿ. ಆಫರಿ. ಅಂಡ್ ಮತ್ತೆ ಮುಂದಿನ ಲೈನು, ದ ಪರ್ಸನ್ ಅಕ್ಸೆಪ್ಟ್ ದ ಆಫರ್. ಯಾರು ಆಫರ್ ಅಕ್ಸೆಪ್ಟ್ ಮಾಡ್ತಾರೆ ಅವ್ನಿಗೆ ಅಂತೀವಿ ಪ್ರಾಮಿಸಿ ಅಂತೀವಿ. ಅವ್ನಿಗೆ ಅಂತೀವಿ ಪ್ರಾಮಿಸಿ ಅಂತೀವಿ, ರೈಟ್? ಸೊ ಹಾಗಿದ್ದರೆ ಏನ್ ಸರ್, ಇವ ಪ್ರಾಮಿಸರ್ ಅದ, ಇವ ಆಫರರ್ ಅದ, ಇವ ಆಫರಿ ಅದ. ಯಾವಾಗ ಆಫರ್ಗೆ ಅಕ್ಸೆಪ್ಟ್ ಮಾಡಿದ ಪ್ರಾಮಿಸಿ ಆಗ್ತಾವ. ಇವನಂತೂ ಪ್ರಾಮಿಸ್ ಇದ್ದ ಇದೆ ಫಸ್ಟ್ ಸ್ಟೇಜ್ ಅಲ್ಲಿ, ಆಫರ್ ಇದೆ, ಪ್ರಾಮಿಸ್ ಇದೆ. ಬಟ್ ಆಫರಿ ಇವ ಅದ. ಇವ ಯಾವಾಗ ಆ ಆಫರ್ ಅಕ್ಸೆಪ್ಟ್ ಮಾಡಿದ ಏನಾಗುತ್ತೆ, ಇವ ಪ್ರಾಮಿಸಿ ಆಗ್ಬಿಡ್ತ. ಓಕೆನಾ? ಓಕೆ. ಸೊ ಇದು ಗೊತ್ತಾಗಿದೆ. ಈಗ ದೇ ಆರ್ ಟೂ ಪಾರ್ಟೀಸ್. ಒಬ್ಬ ಪ್ರಾಮಿಸರ್ ಆದ್ರೆ ಇನ್ನೊಬ್ಬ ಪ್ರಾಮಿಸಿ ಆಗ್ತಾನೆ, ಒಬ್ಬ ಆಫರ್ ಆದ್ರೆ ಒಬ್ಬ ಆಫರಿ ಆಗ್ತಾನೆ. ಓಕೆ, ಒಂದು ಗೊತ್ತಾಗಿದೆ. ಎಸೆನ್ಷಿಯಲ್ಸ್ ಆಫ್ ಆಫರ್ಸ್ ಕ್ವಶನ್ಸ್ ಕೇಳಿದ್ದಾರೆ. ಸೆಕೆಂಡ್ ಪಾಯಿಂಟ್, ಫಾರ್ ವ್ಯಾಲಿಡ್ ಆಫರ್, ಯಾವುದೇ ಒಂದು ಆಫರ್ ವ್ಯಾಲಿಡ್ ಆಗ್ಬೇಕಂದ್ರೆ
ಹೌದಪ್ಪ ಇದು ಆಫರ್ ಇದೆ, ಸುಮ್ನೆ ಆಫರ್ ಮಾಡಿಲ್ಲ ಅವರು. ಇಂಟೆನ್ಷನ್ ಏನಿದೆ ಇಲ್ಲಿ, ಕಾಂಟ್ರಾಕ್ಟ್ ಮಾಡಬೇಕು, ಲಾಫುಲ್ ಆಬ್ಜೆಕ್ಟ್ ಇದೆ, ಲಾಫುಲ್ ಕನ್ಸಿಡರೇಷನ್ ಇದೆ. ಅವಾಗ ಏನ್ ಸರಿಗ ಏನಂದ್ರೆ, ಫಾರ್ ವ್ಯಾಲಿಡ್ ಆಫರ್ ಪಾರ್ಟಿ ಮೇಕಿಂಗ್ ಇಟ್ ಮಸ್ಟ್ ಎಕ್ಸ್ಪ್ರೆಸ್ ಹಿಸ್ ವಿಲ್ಲಿಂಗ್ನೆಸ್ ಟು ಡೂ ಆರ್ ನಾಟ್ ಟು ಡೂ ಸಮಥಿಂಗ್. ಫಸ್ಟ್ ಅಂತ ಗೊತ್ತಾಗಿದೆ. ಎರಡನೇದೇನಪ್ಪಾ ಅಂದ್ರೆ, ಯಾವುದೇ ಆಫರ್ ವ್ಯಾಲಿಡ್ ಆಗಬೇಕಂದ್ರೆ, ಇಫ್ ದ ಆಫರ್ ಇಸ್ ವ್ಯಾಲಿಡ್, ಇಲ್ಲೇ ವಿಲ್ಲಿಂಗ್ನೆಸ್, ಇಚ್ಛೆ ಇರ್ಬೇಕು. ಯಾರು ಆಫರ್ ಕೊಡ್ತಾನಲ್ಲ ಅವ್ನ ಇಚ್ಛೆ ಇರ್ಬೇಕು, ಸುಮ್ನೆ ಹೇಳಂಗಿಲ್ಲ, ಅಪ್ ಟು ದ ಪಾಯಿಂಟ್ ಇರ್ಬೇಕು. ಎದರದ್ದು ಸರ್? ಟು ಡೂ, ಅದನ್ನ ನಾವು ಮಾಡ್ತೀವಿ, ಅದನ್ನ ನಾವು ಕೊಡ್ತೀವಿ, ಅದನ್ನ ನಾವು ಸರ್ವಿಸ್ ಕೊಡ್ತೀವಿ, ಸೇವೆ ಮಾಡ್ತೀವಿ. ಅಥವಾ ನಾಟ್ ಟು ಡೂ, ಅಬ್ಸ್ಟೆನ್ಸ್ ಫ್ರಮ್ ಡೂಯಿಂಗ್, ನಾಟ್ ಟು ಡೂ ರೈಟ್ ಸಮಥಿಂಗ್. ದೇರ್ ಮಸ್ಟ್ ಬಿ ಎಕ್ಸ್ಪ್ರೆಷನ್ ಆಫ್ ವಿಲ್ಲಿಂಗ್ನೆಸ್ ಟು ಡೂ ಆರ್ ನಾಟ್ ಟು ಡೂ ಸಮ್ ಆಕ್ಟ್ ಬೈ ಆಫರರ್. ಎಕ್ಸ್ಪ್ರೆಷನ್ ಇರಬೇಕು, ಇಚ್ಛೆ ತೋರಿಸಬಹುದು. ಎಸ್, ವಿ ವಾಂಟ್ ಟು ಸೆಲ್ ಇಟ್, ವಿ ವಾಂಟ್ ಟು ಟೀಚ್ ಇಟ್, ವಿ ವಾಂಟ್ ಟು ಪ್ರೊಡ್ಯೂಸ್ ಇಟ್, ವಿ ವಾಂಟ್ ಟು ಗಿವ್ ಇಟ್. ಎಸ್, ವಿ ಡೋಂಟ್ ವಾಂಟ್ ಟು ಸೆಲ್ ಇಟ್, ವಿ ಡೋಂಟ್ ವಾಂಟ್ ಟು ಟೀಚ್ ಇಟ್. ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್. ಹೌದಲ್ಲ? ಹಾಗಿದ್ದರೆ ಏನ್ ಸರ್? ಈಗ ಎಕ್ಸಾಂಪಲ್, A is willing to sell goods at a certain price. A is offer, and he is willing to do what to do. He is willing to sell the goods at a certain price to B. Got it, bachcha? Understood? Next, B is willing to not to dance in a competition if B pays him certain sum of money. B is willing, he is ready to. ಆಯ್ತಪ್ಪ, ನೀನ ಹೋಗಿ ಇದ್ದಾಗೋ 10 ಲಕ್ಷ ಕೊಡು, ನಾನು ಡಾನ್ಸ್ ಮಾಡಂಗಿಲ್ಲ. ಏನಾಗುತ್ತೆ? ಆಫರ್ ಅಂಡ್ ಆಫರ್. ಅರ್ಥ ಆಯ್ತು? ಇದು ನಾಟ್ ಟು ಡೂ ಆಯ್ತು, ಅಬ್ಸ್ಟೈನ್ಸ್ ಫ್ರಮ್ ಡೂಯಿಂಗ್. ಅಮೌಂಟ್ ಕೊಟ್ರೆ ಗೊತ್ತಾಗಿದೆಯಾ? ಸೊ ಫಸ್ಟ್ ಏನ್ರಿ, ವಾಟ್ ಇಸ್ ಫಸ್ಟ್ ಬಚ್ಚೋ? ದೇರ್ ಮಸ್ಟ್ ಬಿ ಟೂ ಪಾರ್ಟೀಸ್. ಒನ್ ಇಸ್ ಆಫರರ್ ಅಂಡ್ ಆಫರಿ, ಪ್ರಾಮಿಸರ್ ಅಂಡ್ ಪ್ರಾಮಿಸಿ. ಸೆಕೆಂಡ್, ವಿಲ್ಲಿಂಗ್ನೆಸ್ ಟು ಡೂ ಆರ್ ನಾಟ್ ಟು ಡೂ. ರೈಟ್? ಎಸೆನ್ಷಿಯಲ್ ನೆನಪಿಟ್ಕೋಬೇಕಾಗತ್ತೆ ಇದನ್ನ. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ರೈಟ್? a valid offer, ಯಾವುದು ಆಫರ್ ವ್ಯಾಲಿಡ್ ಆಗಬೇಕಂದ್ರೆ, ಆಫರ್, ದ ಪಾರ್ಟಿ ಮೇಕಿಂಗ್ ದ ಆಫರ್ ಮಸ್ಟ್ ಎಕ್ಸ್ಪ್ರೆಸ್ ಹಿಸ್ ವಿಲ್ಲಿಂಗ್ನೆಸ್. ನೆಕ್ಸ್ಟ್ ಏನ್ ಸರ್? ಈಗ ನೆಕ್ಸ್ಟ್, ದ ವಿಲ್ಲಿಂಗ್ನೆಸ್ ಇದೆಯಲ್ಲ, ಇಚ್ಛೆ, ದ ವಿಲ್ಲಿಂಗ್ನೆಸ್ ಮಸ್ಟ್ ಬಿ ಎಕ್ಸ್ಪ್ರೆಸ್ಡ್ ವಿತ್ ಅ ವ್ಯೂ ಟು ಆಬ್ಟೈನ್ ದ ಅಸೆಂಟ್. ನೀವು ವಿಲ್ಲಿಂಗ್ನೆಸ್ ತೋರಿಸ್ತೀನಿ, ವಿಲ್ಲಿಂಗ್ನೆಸ್ ದಲ್ಲಿ ಕೂಡ ಇದೆ, ಅವ್ರದ್ದು ಅಸೆಂಟ್ ಬೇಕು, ಅವ್ರದ್ದು ಇಚ್ಛೆ ಬೇಕು. ಆಫ್ ದಿ ಅದರ್ ಪಾರ್ಟಿ ಟು ಹೂಮ್ ದ ಆಫರ್ ಇಸ್ ಮೇಡ್. ಯಾರಿಗೆ ಆಫರ್ ಮಾಡ್ತಾ ಇದಿರಲ್ಲ ಅವ್ರಿಗೆ ಅದರಲ್ಲಿ ಅವ್ರದ್ದು ಇಂಟ್ರೆಸ್ಟ್ ತೋರಿಸಿರ್ಬೇಕು. ದೇ ವಾಂಟೆಡ್ ದಟ್ ಪ್ರಾಡಕ್ಟ್ ಶುಡ್ ಬಿ ಬೈ ದಟ್. ರೈಟ್? ಆಫರ್ ಕೊಡ್ತಾ ಇದ್ದೀರಾ, ಕೊಡ್ರಿ, ಏನ್ ಸಮಸ್ಯೆ ಇಲ್ಲ. ಬಟ್ ಆಫರ್ ಕೊಡುವಾಗ ಯಾರಿಗೆ ಆಫರ್ ಕೊಡ್ತಾ ಇದಾರಲ್ಲ, ದೇ ಶುಡ್ ಎಕ್ಸ್ಪ್ರೆಸ್ ದೇರ್ ಅಸೆಂಟ್ ಟು ಇಟ್. ಅಸೆಂಟ್ ಇಚ್ಛೆ ತೋರಿಸ್ಬೇಕು ಅವರು. ಹೆಂಗ್ರಿ ಸರ್? ವೇರ್ ಎ ಟೆಲ್ಸ್ ಬಿ, ಎ ಬಿ ಹೇಳ್ತಾನೆ that he desired to marry by end of the 2022. ಇದು ಕೇಸ್ ಕೇಳ ನೋಡ್ರಿ, 2022 ಮದುವೆ ಆಗ್ತೇನೆ ಅಂತ ಹೇಳ್ತಾನೋ. ಯಾರಿಗೆ ಹೇಳ್ತಾನೋ? ಬಿಗೆ ಹೇಳ್ತಾನೆ. ಅದು ಬಿಗೆ ಹೇಳ್ತಾನ, ನೀನು ನಿಮಗೆ ಮದುವೆ ಆಗ್ತೇನೆ ಅಂತ ಇಲ್ಲ. ಇಟ್ ಡಸ್ ನಾಟ್ ಕಾನ್ಸ್ಟಿಟ್ಯೂಟ್ ಎನ್ ಆಫರ್ ಬೈ ಮ್ಯಾರೇಜ್ ಬೈ ಎ ಟು ಬಿ. ಹೌದಲ್ಲ? ಬಟ್ ಹೇಳಾಗ್ತಾನವ, ಯಾರಿಗಂತ ಆಗ್ತಿಲ್ಲ, 22ಗೆ ನಾನು ಮದುವೆ ಆಗ್ತಾ ಇದ್ದೀನಿ ಅಂತ. Therefore, the constitute of valid offer, express of willingness must be made in obtain the assent. ಇಲ್ಲಾಗಿದೆ ಎಕ್ಸ್ಪ್ರೆಷನ್ ಮಾಡ್ಬೇಕು. ನಾನು ಇಬ್ರು ಬಾಯ್ ಫ್ರೆಂಡ್ ಇದಾರೆ, 3-4 ವರ್ಷಲೆ 22ಕ್ಕೆ ಮದುವೆ ಆಗೋದು ಪ್ಲಾನ್ ಮಾಡ್ತೀನಿ ನಾನು. ಯಾರಿಗೆ ಹೇಳ್ತೀನಿ? ನನಗೆ ಹೇಳ್ತೀನಿ. ಯಾರಿಗೆ ಮದುವೆ ಆಗವ ಹೇಳೇನು? ಇಂಟ್ರೆಸ್ಟ್ ಇಲ್ಲ, ಇಲ್ಲ ಅಸೆಂಟ್ ತಗೊಳ್ಳೋದು. ಸೊ ಅಕ್ಸೆಪ್ಟೆನ್ಸ್ ಇಲ್ಲ ಅಲ್ಲೇ. ಸೊ ಆಫ್ ದಿ ಅದರ್ ಪಾರ್ಟಿ. Thus, if the above example A further adds, will you marry me by end of 2022, it constitutes an offer. Offer ಇದೆ, ಕ್ಲಿಯರ್ ಆಗಿ ಹೇಳ್ತಾನವ. ಎ ಬಿ ಹೇಳ್ತಾನೆ, ಆತಪ್ಪ. ಹಾಗಿದ್ದರೆ ಸರ್ ಏನು? ಈಗ ಬಚ್ಚು ಏನಪ್ಪಾ ಅಂದ್ರೆ, ಈಗ ಮಾರ್ಕೆಟ್ದಾಗ ವಸ್ತು ಮಾರ್ಲಿಕ್ಕೆ ಬಹಳ ಅದಾವೆ. ನೀವು ಹೋಗಿ ಹೇಳಿರಿ, ಅದೇನು ಆಫರ್? ಅದು ಈಸ್ ದಟ್ ಆಫರ್ ಟು ಯು? ಆಫರ್ ಆಗ್ಬಹುದಾ? ಈ ಮಾರ್ಕೆಟ್ದಾಗ ಬಾಟ್ಲಿ ಇಟ್ಟಾನ, ತಗೋರಿ ಅಂತ ಇಟ್ಟಾನವ, ಕೊಡಿ ಅಂತ ಕೊಡಂಗಿಲ್ಲ. ಯಾಕಂದ್ರೆ ನನ್ನ ಮರ್ಜಿ. ಇಲ್ಲಿ ಏನಿದೆ, ಆಫರ್ ಈಸ್ ನಾಟ್
may not be there, may be there, willing to get assent of the party. ಈಗ 10 ರೂಪಾಯಿ ಕಿಲೋ ಆಫರ್ ಕೊಡ್ತಾರ ಅವರು, ಬಟ್ ರಿಯಾಲಿಟಿದಾಗ ಅಲ್ಲಿ ಹೋಗಿ ಕೇಳಿದ್ಮಾಗೆ ದೇ ಮೇ ರಿಜೆಕ್ಟ್ ಇಟ್. ಅಂದ್ರೆ ಏನ್ ಸರಿಗ ನೋಡಿ, ಆಫರ್ ಯಾರಿಗೆ ಕೊಡ್ತಾರೆ ಸ್ಪೆಸಿಫಿಕ್ ಪರ್ಸನ್ ಇರ್ಬೇಕು. ಆ ಯಾರಿಗೆ ಆಫರ್ ಕೊಟ್ಟಿರಿ ಆ ಒಂದು ಅಕ್ಸೆಪ್ಟೆನ್ಸ್ ಬೇಕಾಗುತ್ತಲ್ಲ. ಈಗ ಅವ್ರು ಹೇಳತ್ತಾರೆ 10 ರೂಪಾಯಿ ಕಿಲೋ 10 ರೂಪಾಯಿ ಕಿಲೋ ಆಫರ್ ಕೊಡ್ತಾರೆ ಎಲ್ಲರಿಗೂ, ಕಾಮನ್ ಆಗಿ ಓಪನ್ ಜನರಲ್ ಆಫರ್ ಇದೆ ಎಲ್ಲರಿಗೆ, ಯಾವ್ದು ಬೇಕಾ ತಗೊಡಿರ್ತ. ಬಟ್ ನೀವು ಅಕ್ಸೆಪ್ಟ್ ಮಾಡಿದ ಮ್ಯಾಗೆ ತಗೋಬೇಕಾಗುತ್ತೆ, ಫೋರ್ಸ್ಫುಲಿ ನಿಮಗೆ ತಗೊಳ ಬರಂಗಿಲ್ಲ. ಸೊ ಇಲ್ಲಿ ಆಫರ್ ಮಾಡ್ತಾ ಇದ್ದಾರೆ ವಿತ್ ಟು ಆಬ್ಟೈನ್ ದ ಅಸೆಂಟ್ ಆಫ್ ಅದರ್ ಪಾರ್ಟಿ. ಗೊತ್ತಾಗಿದೆಯಾ? ಏನ್ ಡೌಟ್ ಇದ್ರಾಗ? ನೋ ಡೌಟ್. ಸೊ ಫಸ್ಟ್ ಏನಪ್ಪಾ ಇಲ್ಲಿ ಫಸ್ಟ್ ಆಗ್ತಾ ಇದೆ ಬಚ್ಚೋ, ಪರ್ಸನ್ ಮೇಕಿಂಗ್ ದ ಪ್ರಪೋಸಲ್ ಆರ್ ಆಫರ್ ಇಸ್ ಕಾಲ್ಡ್ ಪ್ರಾಮಿಸರ್ ಆರ್ ಆಫರಿ. ದ ಪರ್ಸನ್ ಟು whom the offer is made is called offeree, and person accepting the offer is called promisee. For a valid offer, the party making it must express its willingness to do or to do something. Third entry, the willingness must be expressed to get the view or get the acceptance of to whom the offer is made. ಹೌದಲ್ಲ? ಈಗ ಸರ್ ನೆಕ್ಸ್ಟ್ 4ನೇ ಪಾಯಿಂಟ್. 4 ಅದಾವೆ, ಬಿಕಾಸ್ 4 ಅದಾವ ಬಹಳ ಡೇಂಜರ್ ಅದಾವ ಇವು. ಇಟ್ಸ್ ವೆರಿ ಇಂಪಾರ್ಟೆಂಟ್. an offer can be positive as well as negative. ಹೌದು, ನಾ ಮಾಡ್ತೇನಿ ಪಾಸಿಟಿವ್, ನಾ ಮಾಡಂಗಿಲ್ಲ. ಇಟ್ ಕ್ಯಾನ್ ಬಿ ಡೂಯಿಂಗ್ is maybe a positive act, not doing as a or abstentions is negative act. Nonetheless, both these acts have same effect in the eyes of law. Offer ದಾಗ ಅದನ್ನ ಮಾಡ್ತಾ ಇದ್ದೀನಿ, ಅದನ್ನ ಕೊಡಂಗಿಲ್ಲ, ಅದನ್ನ ಆಕ್ಟ್ ಮಾಡ್ತಾ ಇದ್ದೀನಿ, it can be anything. So that is called as offer can be positive or negative. Question ಇದ್ರ ಮೇಲೆ ಕೇಳಿದ್ರೆ ನೋಡ್ರಿ, even you got a question from this also. So ಹಾಗಿದ್ರೆ ಎಕ್ಸಾಂಪಲ್ 37 ಹೇಳ್ತಾ ಇದೆ, an offer to sell his car to B for 3 lakh is an act of doing. ಹೌದಲ್ಲ? ಈ ಆಫರ್ ಮಾಡ್ತಾ ಇದ್ದೀನಿ ಬಿಗೆ, ನನ್ನ ಕಾರ್ ತಗೊಳಪ್ಪ ಅಂತ 3 ಲಕ್ಷಕ್ಕೆ. ಸೊ ಇಟ್ ಈಸ್ ದ ಕೇಸ್ ಆಫ್ ಮೇಕಿಂಗ್ ಆಫರ್ ಟು ಬಿ. ಆಯ್ತು, ಕಾಂಟ್ರಾಕ್ಟ್ ದಾಗ ಆಫರ್ ಇಸ್ ವೆರಿ ಇಂಪಾರ್ಟೆಂಟ್. ಆಫರ್ ಪಕ್ಕ ಆತಂದ್ರೆ ನೆಕ್ಸ್ಟ್ ಅಕ್ಸೆಪ್ಟೆನ್ಸ್ ಬರ್ತೈತಿ, ಅಕ್ಸೆಪ್ಟೆನ್ಸ್ ಪಕ್ಕ ಆದ್ರೆ ಕನ್ಸಿಡರೇಷನ್ ಬರ್ತೈತಿ. ಅದಾದ್ಮ್ಯಾಗೆ ಎಸ್ ವಿ ಹ್ಯಾವ್ ಆಲ್ ದಟ್ ರಿಮೈನಿಂಗ್ ಪಾರ್ಟ್ ಎನ್ಫೋರ್ಸಬಿಲಿಟಿ ಬರ್ತೈತಿ. ನೆಕ್ಸ್ಟ್, when A asked B after his car met with an accident with B's scooter not to go to the court. A the car B ಗ ಆಕ್ಸಿಡೆಂಟ್ ಆಗ್ಬಿಡ್ತಿ, ಅವ ಬೆಳಿಗ್ಗೆ ಮನೆ ಪೊಲೀಸ್ ಸ್ಟೇಷನ್ ಹೋಗ್ತಾನೆ, ನನಗೆ ಕೋರ್ಟ್ದಾಗ ಮಾಡ್ತೀನಿ ತಗೊಂಡು ಹೋಗ್ತೀನಿ. ಅವಾಗ ಏ ಹೇಳ್ತಾನೆ, ಹೋಗಕ್ ಹೋಗ್ಬೇಡಪ್ಪ, ಏನಂತ ಖರ್ಚ ಕೊಡ್ತೇನೆ, ಹೋಗಕ್ ಹೋಗ್ಬೇಡ ಕೋರ್ಟಿಗೆ. ಸೊ ಬಚ್ಚೋ, and he will pay the repair charges to B for the damage to B scooter. It is an act of not doing or abstentions. ಗೊತ್ತಾಗಿದೆಯಾ? ಹೌದಲ್ಲ? So this is also offer, intention of the willingness to get the acceptance of the other party. ಓಕೆನಾ? ಹಾಗಿದ್ದರೆ kinds of offers ಎಸ್ ಅದಾವೆ? ಎಸ್ ಬಚ್ಚೋ, there are merely 1 2 3 4 ಅದಾವೆ. ಬಟ್ kinds of offer ದಾಗ ಯಾವ ರೀತಿ ಆಫರ್ ಮಾಡ್ತಾ ಇದೀರಿ ಅದು, ಮತ್ತೆ ಯಾರಿಗೆ ಮಾಡ್ತಾ ಇದೀರಿ ಅದು, on that basis we have divided into 2 parts. ನೋಡಿ, ಎಕ್ಸ್ಪ್ರೆಸ್ ಅಂಡ್ ಇಂಪ್ಲೈಡ್ ಆಫರ್ ಅದಾವೆ. ಇದರಾಗ ಹೌ ಮೇಡ್, ಯಾವ ರೀತಿ ನೀವು ಆಫರ್ ಮಾಡ್ತಾ ಇದ್ದೀರಾ, ಮತ್ತೆ ಯಾರಿಗಾಗಿ, ಜನರಲ್ ಮತ್ತೆ ಸ್ಪೆಸಿಫಿಕ್ ಇದೆ, ನೆನಪಿಟ್ಕೊಡಿ. ಹಾಗಿದ್ರೆ ಕೈಂಡ್ಸ್ ಆಫ್ ಆಫರ್ ದಾಗ ಫಸ್ಟ್ ಏನ್ರಿ, ಹೌ ಮೇಡ್, ಟು ಹೂಮ್ ಇಟ್ ಇಸ್ ಮೇಡ್. ಹೌ ಮೇಡ್ ದಾಗ ನೋಡಿ, ಅಗೇನ್ ಎಕ್ಸ್ಪ್ರೆಸ್ ಆಫರ್, ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಿ ನೀವು, ಎಕ್ಸ್ಪ್ರೆಸ್ ಮಾಡಿ. ಇಂಪ್ಲಾಯ್ಡ್ ಆಫರ್ ಗೊತ್ತಿಲ್ಲ, ಇಂಪ್ಲಾಯ್ಡ್ ಕಾಂಟ್ರಾಕ್ಟ್ ಏನಂದ್ರೆ, ವಾಟ್ ಇಸ್ ಮೈ ಇಂಪ್ಲಾಯ್ಡ್ ಕಾಂಟ್ರಾಕ್ಟ್? Yesterday I told you, no? Implied, by default it's implied. ATM ಹೋಗಿ withdraw ಮಾಡಿದ್ರೆ by default contract ಅದಲ್ಲ. We are not going to say any single word. It's not in writing, but we have to accept it. Right? Yes or no, ಬಚ್ಚೋ? ಓದಾಗ್ತಿಲ್ಲ ಮನೆ ಹೋಗಿ. If you don't go and read this means again ಗೊತ್ತಾಗುತ್ತೆ, ನೆನಪಿಟ್ಕೋಬೇಕಾಗುತ್ತೆ. ಪ್ರಾಕ್ಟೀಸ್ ಮಾಡ್ರಿ. ಹೆಂಗ್ ಸಿಲೆಬಸ್ ಮುಂದೆ ಹೋದ್ಮ್ಯಾಗ ಗೊತ್ತಾಗುತ್ತೆ ನಿಮಗೆ. ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬಹಳ ಈಸಿ ಆಗುತ್ತೆ. ನೆನಪಿಟ್ಕೊಡ್ರಿಪ್ಪ, ಆಮೇಲೆ ಹೇಳಕ್ ಹೋಗ್ಬೇಡಿ ಮತ್ತೆ ನನಗೆ. ಚಲೋ
ಈಗ ಕ್ಲಾಸಿಫಿಕೇಶನ್ ಆಫ್ ಆಫರ್ ನೆನಪಿಟ್ಕೊಡ್ರಿ. ಕ್ಲಾಸಿಫಿಕೇಶನ್ ಆಫರ್ ನೋಡ್ರಿ, ಜನರಲ್ ಆಫರ್ ಇದೆ, ಸ್ಪೆಷಲ್ ಆಫರ್ ಇದೆ. ಟು ಹೂಮ್ ಇಟ್ ಇಸ್ ಮೇಡ್. ಕೌಂಟರ್ ಆಫರ್ ಇದೆ, ಆಫರ್ ಮ್ಯಾಗ ಆಫರ್ ಬರ್ತೈತಿ. ಆಮೇಲೆ ಕ್ರಾಸ್ ಆಫರ್ ಬರ್ತೈತಿ, ಸ್ಟ್ಯಾಂಡಿಂಗ್ ಆಫರ್, ಎಕ್ಸ್ಪ್ರೆಸ್ ಆಫರ್, ಇಂಪ್ಲಾಯ್ಡ್ ಆಫರ್ ಆಲ್ಸೋ ವಿ ಹ್ಯಾವ್. ಡೆಫಿನೆಟ್ಲಿ ವಿಲ್ ಡಿಸ್ಕಸ್ ದಟ್ ನೌ. ಜನರಲ್ ಪಬ್ಲಿಕ್ ಆಗಿ ನ್ಯೂಸ್ ಪೇಪರ್ದಾಗ ಆಡ್ ಕೊಡ್ತಾರಲ್ಲ, ರೈಟ್? ಸೊ ಆಫರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಅ ಜನರಲ್ ಆಫರ್, ಸ್ಪೆಷಲ್ ಆಫರ್, ಕ್ರಾಸ್ ಆಫರ್, ಕೌಂಟರ್ ಆಫರ್. ಸರ್ ಹೇಗೆ ಸರ್ ಕೇಳ್ರಿ. ವಾಟ್ ಇಸ್ ಜನರಲ್ ಆಫರ್? ಜನರಲಿ ಓಪನ್ ಪಬ್ಲಿಕ್ ಇರ್ತದೆ, ನ್ಯೂಸ್ ಪೇಪರ್ದಾಗ ಆರ್ಟಿಕಲ್ಸ್ ಕೊಡುದು, ರೈಟ್? ಇಟ್ ಇಸ್ ಆಫರ್. ಈಗ ಗೊತ್ತಾಗಿದೆ ಆಫರ್ ಅಂದ್ರೆ ಅಂತ ಗೊತ್ತಾಗಿಲ್ಲ. ಆಫರ್ ಆಫರ್ ಡೆಫಿನಿಷನ್ ಗೊತ್ತಾಗಿದೆ, ನೋ ಡೌಟ್. ಅರ್ಥ ಆಗ್ತೇನಪ್ಪ? ಓಮಿ, ಕೌಶಿಕಾ, ಮೋಹನ್, ನೋ ಡೌಟ್. ಏನದು ಅರ್ಥ ಆಗಿತ್ತಿಲ್ಲ? ಅರ್ಥ ಆಯ್ತು ಸರ್. ಉಳಿದವರಿಗೆ ಈಗ ಜನರಲ್ ಆಫರ್ ಇಲ್ಲೇ ಇಟ್ ಇಸ್ ಆಫರ್ ಮೇಡ್ ಟು ದ ಪಬ್ಲಿಕ್ ಅಟ್ ಲಾರ್ಜ್. ಎಲ್ಲ ಪಬ್ಲಿಕ್ ಒಮ್ಮೆ ಹೇಳ್ಕೊಡ್ತಾರೆ ಆಫರ್. ಹೆನ್ಸ್ ಎನಿ ಒನ್ ಕ್ಯಾನ್ ಅಕ್ಸೆಪ್ಟ್. ಯಾರು ಬೇಕಾದ್ರೆ ಆಫರ್ಗೆ ಅಕ್ಸೆಪ್ಟ್ ಮಾಡ್ಕೋಬಹುದು. ಓಪನ್ ಇರ್ತದೆ ಆಫರ್. ಅಂಡ್ ಡೂ ದ ಡಿಸೈರ್ ಆಕ್ಟ್. ಟು ದ ಡಿಸೈರ್ ಆಕ್ಟ್, ಎಸ್ಪೆಷಲಿ ಕಾರ್ಲಿಲ್ ವರ್ಸಸ್ ಕ್ಯಾರ್ಬಾಲಿಕ್ ಸ್ಮೋಕ್ ಬಾಲ್ ಅಲ್ಲಿ ಇದೆ ಅದು, ನಾ ಹೇಳ್ಕೊಡ್ತೇನೆ. ಡೂ ದ ಡಿಸೈರ್ ಆಕ್ಟ್ ಅಂದ್ರೆ ಏನು? ಆಫರ್ ಇದೆ ಒಂದು ಪಬ್ಲಿಕ್ಗೆ, ಈ ರೀತಿ ನೀವು ಈ ವಸ್ತುನ ಉಪಯೋಗ ಮಾಡ್ರಿ, ನೀವು ಬೆಳಗಾಗ್ಬಿಡ್ತೀರಿ. ಅದೇ ರೀತಿ ನೀವು ವಸ್ತು ಉಪಯೋಗ ಮಾಡಿದ್ರೆ ಬೆಳಗಾಗ್ಲಿಲ್ಲ ಅಂದ್ರೆ ಕೇಸ್ ಹಾಕ್ಬಹುದು, ರೈಟ್? ಸೊ ವಾಟ್ ಐಮ್ ಸೇಯಿಂಗ್ ಇಸ್, ನೀನೇ ನೋಡಿ ತಲೆನೋವಾತಿತ್ತು, ಡಿಸ್ಪ್ಲಿನ್ ಕುಡುಗಿ ತಿನ್ನಬಾರದು, ನೀರು ಹಾಕಿ ಕುಡಿಬೇಕಲ್ಲ ಅದನ್ನ. ಆಕ್ಚುಲಿ ತಿನ್ನಕ್ ಹೋಗ್ಬಾರ್ದು, ಕುಡಿಯಕ್ ಹೋಗ್ಬಾರ್ದು ಬಿಡಿ, ಬಟ್ ಎಕ್ಸ್ಟ್ರೀಮ್ಲಿ ತಲೆನೋವಾತಾ ಇತ್ತು. ಬಟ್ ವಾಟ್ ಐ ಡಿಡ್, ನೀರು ಹಾಕಿ ನಾನು ಸರಿಯಾಗಿ ಕುಡಿಬಿಟ್ಟೆ, ಆರಾಮ್ ಆಯ್ತು ನನಗೆ. ಅಕಸ್ಮಾತ್ ಆಗಿ ಆರಾಮ್ ಆಗ್ಲಿಲ್ಲ ಅಂದ್ರೆ ಕೇಸ್ ಹಾಕೋದಿಲ್ಲ. ಡೂ ದ ಡಿಸೈರ್ ಆಕ್ಟ್. ಅವ್ರು ಹೇಳ್ದಂಗ ನಾವಿಲ್ಲಿ ಮಾಡ್ಬೇಕಾಗುತ್ತೆ. ಆಫರ್ ಯಾರಿಗೆ ಐತಿದ? ಪಬ್ಲಿಕ್ ಎಟ್ ಲಾರ್ಜ್, ಎಲ್ಲರಿಗೆ ಐತಿ. ಓಕೆ. ಇನ್ ಟರ್ಮ್ ಆಫ್ ಸೆಕ್ಷನ್ 8 ಆಫ್ ದಿ ಕಂಪನೀಸ್ ಆಕ್ಟ್, ಎನಿ ಪರ್ಫಾರ್ಮೆನ್ಸ್, anyone performing the condition of the offer, ಈಗ ಆಫರ್ ಹೆಂಗಿದಿಲ್ಲ ಅದರ ಪ್ರಕಾರ ಪರ್ಫಾರ್ಮ್ ಮಾಡಿದ್ರೆ, ಕ್ಯಾನ್ ಬಿ ಕನ್ಸಿಡರ್ಡ್ ಟು ಹ್ಯಾವ್ ಅಕ್ಸೆಪ್ಟೆಡ್ ದ ಆಫರ್. ಜನರಲ್ ಪಬ್ಲಿಕ್ಗೆ ಕ್ಲಿಯರ್ ಆಗಿ ಒಂದು ಆಫರ್ ಕೊಟ್ಟಿದ್ದಾರೆ. ಆ ಆಫರ್ ಪ್ರಕಾರ ಅಕ್ಸೆಪ್ಟ್ ಯಾವಾಗ ಆಗ್ತದೆ? ವೆನ್ ಯು ಆರ್ ಪರ್ಫಾರ್ಮಿಂಗ್ ದ ಕಂಡೀಷನ್ ಆಫ್ ದಿ ಆಫರ್. ಆ ಆಫರಿಗೆ ಕಂಡೀಷನ್ಸ್ ಏನದಾವೆ? ಏನೆಲ್ಲ ವಸ್ತುನು ಬೈ ಮಾಡ್ರಿ, ಪೇ ಮಾಡ್ರಿ, ಈ ರೀತಿ ಉಪಯೋಗ ಮಾಡ್ರಿ, ಹೌದಿಲ್ಲ? ಸೊ until the general offer is retract or withdrawn, it can be accepted by anyone at any time and it is continuing offer ಆಗುತ್ತೆ. General offer never ever going to end until it is withdrawn, until it is retracted, changes ಮಾಡೋ ತನಕ. Conditions apply, ends on. ಸರ್ ಅಂದ್ರೆ ಏನು? ಅಂದ್ರೆ ಈಗ ಒಂದು ಕಂಪನಿ ಇತ್ತು. ಯಾವ ಕಂಪನಿಯಪ್ಪ ಅಂದ್ರೆ ಅಮೃತಾಂಜನ್. ನೋಡ್ರಲ್ಲ ನೀವು, ಅಮೃತಾಂಜನ್ ಪೇಪರ್ದಾಗ ಆಡ್ ಕೊಡ್ತು. ಏನಂತ? ನಮ್ಮ ಅಮೃತಾಂಜನ್ದ ನೀರ್ದ ಹಾಕಿ ಸ್ಟೀಮ್ ತಗೊಳ್ರಿ, ಜೀವನ ಪರ್ಯಂತ ನಿಮಗೆ ನಗಲಿ ಬರಂಗಿಲ್ಲ. ಏನ್ ಕೊಡ್ತೀವಿ? ಪೇಪರ್ದಾಗ ಆಡ್ ಕೊಡ್ಬಿಡ್ತೀವಿ. ಪೇಪರ್ದಾಗ ಆಡ್ ಕೊಟ್ಟಿದ್ರೆ ಓಪನ್ ಆಫರ್ ಇದು, ಮತ್ತೆ ಕಂಟಿನ್ಯೂಂಗ್ ಆಫರ್ ಇದು, ಜನರಲ್ ಆಫರ್ ಇದು. ಒಬ್ರು ಮುದುಕಿದಾಳೆ, ಕೆಮ್ಮಾಕತ್ತಾಳೆ, ಮೂಗು ನೋಡಿದ್ರೆ ಹಂಗ ಹರಾಗ್ತೈತಿ ಅನ್ಕೊಂತ, ಅಯ್ಯೋ ಬಸ್ತಲ್ಲ ಅಂತ ಏನ್ ಮಾಡಕ್ಕೆ ಹೋಗ್ಯಾಳ ಅಂಗಡಿಗೆ. ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರಲ್ಲ ಬಾಕ್ಸ್ದಾಗ, ಅದೇ ರೀತಿ ಶಸ್ ಟೇಕನ್ ದಟ್. ಸೊ ಏನಾಗೈತಿ? ಫಸ್ಟ್ ವೀಕ್ ಹೋಗೈತಿ, ಸೆಕೆಂಡ್ ವೀಕ್ ಮತ್ತೆ ಬಂದ್ಬಿಟ್ಟೈತಿ. ಏನು? ಮುಗ್ಸೋರು. ಇಕ್ಕಿ ತಲೆ ಕೆಟ್ಟ, ಇವ್ರು ಹೇಳಿದ್ರಲ್ಲ ಜೀವನದಾಗ ವಾಪಸ್ ಕೋಲ್ಡ್ ಬರಂಗೇ ಇಲ್ಲ ಅಂತ, ಬಂದಿತ್ತಲ್ಲ ಇಲ್ಲಿ ಕೇಸ್ ಹಾಕ್ಬಿಟ್ಟಾಡ. ಎದ್ರ ಮ್ಯಾಗೆ? ಅಮೃತದ ಮ್ಯಾಗೆ. ಈಗ ಅಮೃತಾಂಜನ್ ಅವರು ಯಾವ ರೀತಿ ಆಫರ್ ಕೊಟ್ಟಿದ್ರು, ರೈಟ್?
ಅದೇ ರೀತಿ ಕಂಡೀಷನ್ಸ್ ಅಪ್ಲೈ ಮಾಡಿ ಈ ಮುದುಕಿ ಮಾಡಿ ಪರ್ಫಾರ್ಮ್ ಮಾಡಿ, ಹೌದಲ್ಲ? ಬಟ್ ಆಕ್ಸೆಪ್ಟೆನ್ಸು ಆಗಿದೆ. ವೆನ್ ಈ ಬೈಂಗ್ ದ ಪ್ರಾಡಕ್ಟ್ ಈಸ್ ಆಕ್ಸೆಪ್ಟೆನ್ಸ್ ಆಯ್ತು. ಸೊ ಈಗ ಅಕಸ್ಮಾತ್ ಆಗಿ ಈಕೆಗೆ ಕೋಲ್ಡ್ ಬಂದ್ರೆ ಅಮೃತಾಂಜನ್ ಡ್ಯಾಮೇಜ್ ಕೊಡ್ಬೇಕಾಗುತ್ತೆ ಯಾರಿಗೆ, ಹೌದಲ್ಲ? ಆಬ್ವಿಯಸ್ಲಿ. ಸೊ ಆಫರ್ ಮಾಡುವಾಗ 10 ಸತಿ ವಿಚಾರ ಮಾಡಿ ಮಾತ್ರಬೇಕಾಗುತ್ತೆ. ಸುಮ್ನೆ ಕಣ ಮುಚ್ಚಿ ಏನಾರ ಆಫರ್ ಮಾಡ್ಬಿಟ್ವಿ, ಅದಕ್ಕೆ ಯಾರ ನಡೆದು ನಿಂತು ಬಿಟ್ಟ ಅಂದ್ರೆ ಮುಗಿದ್ ಕತಿ. ಎಸ್ ಅಂದ್ರೆ ಏನ್ ಸರ್, ಈಗ ದಿಸ್ ಇಸ್ ದ ಕೇಸ್ ಆಫ್ ಸ್ಮೋಕ್. This is the case of ಏನಪ್ಪಾ, ಕಾರ್ಲಿನ್ ವರ್ಸಸ್ ಕಾರ್ಬೋಲಿಕ್ ಸ್ಮೋಕ್ ಬಾಲ್ಸ್. ಸ್ಮೋಕ್ ಬಾಲ್ಸ್ ಅದ ಸ್ಟೀಮ್ ಹಾಕೊಡ್ತಾರಲ್ಲ ಜನ. ಏನಾಗುತ್ತೆ ಸರ್, ಇನ್ ದ ಫೇಮಸ್ ಕೇಸ್ ಕಾರ್ಬೋಲಿಕ್ ಸ್ಮೋಕ್ ಬಾಲ್ ಕಂಪನಿ, ಅಮೃತ ಕಂಪನಿ ದಂಗೆ, ರೈಟ್, advertised in a several newspaper that reward of 100 rupees would be given any person who contracted influenza after using the smoke ball. Smoke ball use ಮಾಡಿದ ಮ್ಯಾಗೆ ಮತ್ತೆ ನಿಮ್ಗೆ ಇನ್ಫ್ಲೂಯೆನ್ಸಾ ನೆಗಡಿನೋ ಕೆಮ್ಮು ಬಂತಂದ್ರೆ ಅಥವಾ ನಿಮ್ಗೆ ಆರಾಮಾಗಿರ್ಲಿಲ್ಲ ಅಂದ್ರೆ ನಾವು ನಿಮ್ಗೆ 100 pound ಕೊಡ್ತೀವಿ ಅಂತ ಹೇಳಿದ್ರು. ರೈಟ್, produced by smoke ball according to the printed direction. One lady, what she has done, Mrs. Carlil used the smoke ball as per the direction ಪ್ರಕಾರ ಓದಿರಕ್ಕೆ, ಹೌದಲ್ಲ, of the company, and even then suffered from influenza. Hell, she could recover the amount as by using the smoke ball, and she has accepted the offer. ಆ ಸ್ಮೋಕ್ ಬಾಲ್ ಯಾವಾಗ ಯೂಸ್ ಮಾಡಲಕ್ಕೆ ಅವಾಗ ಎಕ್ಸೆಪ್ಟ್ ಆಯ್ತು. ಹಾಗಿದ್ದರೆ ಇಲ್ಲೇ ಆಫರ್ ದರದಿತ್ತು 100 ರೂಪಾಯಿದಿತ್ತು, ರೈಟ್, 100 ರೂಪಾಯಿನ ಕೊಡ್ತೀವಿ ಯಾವಾಗ ನೀವು ಸ್ಮೋಕ್ ಬಾಲ್ಸ್ ಅನ್ನ ಈ ರೀತಿ ಉಪಯೋಗ ಮಾಡಿದ್ಮೇಲೆ. ಸೊ ಯಾವಾಗ ಬಚ್ಚೋ ಈಗ she could recover the amount as by using ಆ ವಸ್ತುವನ್ನು ಉಪಯೋಗ ಮಾಡಿದ ಮ್ಯಾಗ as per the direction given in the box. ಗೊತ್ತಾಗ್ತಾ ಇದೆ? as per the direction given in the box ಅದು ಯೂಸ್ ಮಾಡಿದ ಮ್ಯಾಗೆ ಮತ್ತೆ ಆಕೆಗೆ ಮೂಗೆಲ್ಲ ಸೋರು ನೆಗಳಿ ಆಯ್ತು, ಡೆಫಿನೆಟ್ಲಿ ಬಚ್ಚೋ she will get that. ಸೊ ಇದು ಕೂಡ ಒಂದು ಜನರಲ್ ಆಫರ್ ಆಗಿದೆ. ಅರ್ಥ ಆಗಿದೆಯಾ? ಅಂದ್ರೆ ಏನು, ಈಗ ಆಫರ್ ದಲ್ಲಿ ಅವರು ಸ್ವಲ್ಪ ಕಂಡೀಷನ್ಸ್, ಸ್ವಲ್ಪ ಮೆಥಡ್, ಸ್ವಲ್ಪ ಪ್ರೊಸೀಜರ್ ಹೇಳಿದಾರೆ ಅಂದ್ರೆ ಅದನ್ನ ಅದೇ ಪ್ರಕಾರ ನಾವು ಉಪಯೋಗ ಮಾಡಬೇಕು. ಅದು ಬಿಟ್ಟು ನಾವು ಬೇರೆ ರೀತಿಯಿಂದ ಉಪಯೋಗ ಮಾಡಿದ್ರೆ ಡೆಫಿನೆಟ್ಲಿ ಹೋಗ್ಬಿಡುತ್ತೆ. ಈಗ ವಾರಂಟಿ ಕೊಡ್ತಾರಲ್ಲ ಅವರು, 6 month 1 month ಗ್ಯಾರಂಟಿ ಇದೆ, ಬಟ್ ನೀರ್ದಾಗ ಹೋಗಿಬಾರ್ದು ನೀವು ಅಂತ. ನಂದು ಫೋನ್ ಇದೆ, ಅದು ಎಷ್ಟೋ ಒಂದು 10 ನಿಮಿಷ ಅಷ್ಟೇ ನೀರ್ದಾಗ ಇಡ್ಬೇಕು. ಅದನ್ನ ಹಂಗ ನೀರ್ದಾಗ ಹೋಗಿದ್ರೆ ಏನಾಗ್ತೈತಿ, 10 minutes ಹಿಂದಾಗ ವಾಪಸ್ ತೆಗೆದ್ರೆ ಆಗ್ತೈತಿ. ಹಂಗ ಒಂದು 10 ದಿವಸ 15 ದಿವಸ ನೀರಾಗ ಬಿಟ್ರೆ ಹಾಳಾಗ್ತಾವ, ರೈಟ್? ದಟ್ಸ್ ವಾಟ್. ಸೊ ಇದಕ್ಕೆ ಜನರಲ್ ಆಫರ್ ಅಂತೀವಿ, ರೈಟ್? ನೆಕ್ಸ್ಟ್ ಏನ್ ಸರ್, ಈಗ ನೆಕ್ಸ್ಟ್ ಸ್ಪೆಷಲ್ ಅವ ಸ್ಪೆಸಿಫಿಕ್ ಆಫರ್. ಈಗ ಏನ್ ಸರ್ ಇದು ಸ್ಪೆಷಲ್ ಆಫರ್ ಅಥವಾ ಸ್ಪೆಸಿಫಿಕ್ ಆಫರ್? ಸ್ಪೆಸಿಫಿಕ್ ಆಗಿ ಅದರ್ ಪರ್ಸನ್ಗೆ ಅಂದ್ರೆ ಈಗ A offers to sell his car to B at a certain cost. Only for B na ide at certain cost. This is a specific offer. Other person ide, ಬೇರೆ ಯಾರಿಗೂ ಇಲ್ಲ. ಜನರಲ್ ಆಫರ್ ಇಲ್ಲ, ಇದು ಪರ್ಟಿಕ್ಯುಲರ್ ಅವನಿಗೆ. ಅಂದ್ರೆ ಈಗ ನಿಮ್ಗೆ ಗೊತ್ತಿದೆ ಎಸೆನ್ಷಿಯಲ್ ಆಫರ್ ದಲ್ಲಿ ಯಾರು ಆಫರ್ ಮಾಡ್ತಾರೆ ಅವ್ರು ಯಾರು? ಪ್ರಾಮಿಸರ್ ಆರ್ ಆಫರರ್. ಯಾರಿಗೆ ಮಾಡ್ತಾರೆ? ಆಫರಿ ಅಥವಾ ಪ್ರಾಮಿಸಿ. ಈಗ ಪ್ರಾಮಿಸಿ ಅಥವಾ ಆಫರಿ ಸ್ಪೆಸಿಫಿಕ್ ಅದಾನೆ, ಸೋ ಅಂಡ್ ಸೋ ಪರ್ಸನ್ ಅವ್ರು ಮೆನ್ಷನ್ ಮಾಡ್ಯಾರ ಆಫರ್ದಾಗ, ನಾ ಇವನಿಗೆ ಸೋ ಅಂಡ್ ಸೋ ಪರ್ಸನ್ಗೆ ಅದಕ್ಕೆ ಅಂತೀವಿ ಸ್ಪೆಷಲ್ ಆರ್ ಸ್ಪೆಸಿಫಿಕ್. ವೆನ್ ದ ಆಫರ್ ಇಸ್ ಮೇಡ್ ಟು ಅ ಸ್ಪೆಸಿಫಿಕ್ ಆರ್ ಅ ಸರ್ಟನ್ ಪರ್ಸನ್ ಪರ್ಟಿಕ್ಯುಲರ್ ಅವನಿಗೆ, ಇಟ್ ಈಸ್ ನೋನ್ ಆಸ್ ಸ್ಪೆಸಿಫಿಕ್ ಆಫರ್. ಸ್ಪೆಸಿಫಿಕ್ ಆಫರ್ ಕ್ಯಾನ್ ಬಿ ಅಕ್ಸೆಪ್ಟೆಡ್ ಬೈ ಓನ್ಲಿ ದ ಸ್ಪೆಸಿಫೈಡ್ ಪರ್ಸನ್. ಇದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಅವರೇ ಮಾಡ್ತಾರೆ. ಅಕಸ್ಮಾತ್ ಆಗಿ ಅವ್ನು ಸತ್ ಹೋದ ಅಂದ್ರೆ ಆಫರ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಓನ್ಲಿ ಫಾರ್ ದಟ್. ಬೇರೆಯವ್ರು ನಂಗೂ ಬೇಕಂದ್ರೆ ಹಂಗಿಲ್ಲ, ನಾ ಅವ್ರಿಗೆ ಕೊಟ್ಟೇವಿ, ರೈಟ್? ಟು ಹೂಮ್ ದ ಆಫರ್ ಹ್ಯಾಸ್ ಬಿಕಮ್ ಮೇಡ್. ಸೊ ಬಾಲ್ಡನ್ ವರ್ಸಸ್ ಜೋನ್, ರೈಟ್? ಕ್ರಾಸ್ ಆಫರ್. ಈಗ ಸರ್ ಕ್ರಾಸ್ ಆಫರ್ ಅಂದ್ರೆ ಏನ್ರಿ? ವೆನ್ ಟೂ ಪಾರ್ಟೀಸ್, ಹೌದಪ್ಪ ಎರಡು ಪಾರ್ಟಿ ಬೇಕು, ಒಂದು ಆಫರ್ ಇನ್ನೊಬ್ಬ ಆಫರಿ, exchange identical offer in ignorance of the time
ಆಫ್ ಈಚ್ ಅದರ್ಸ್ ಆಫರ್. ಅಂದ್ರೆ ಏನು? ಒಂದು ಆಫರ್ ಕೊಟ್ಟಿದ್ದಾನೆ, ಅದು ಆಫರ್ ಅಕ್ಸೆಪ್ಟ್ ಮಾಡೋಕ್ಕಿಂತ ಮುಂಚೆ ಅದನ್ನ ಇನ್ನೊಬ್ಬ ಕೊಟ್ಟಿದ್ದಾನೆ ಆಫರ್. ಏನಾಗ್ತದೆ? ಕ್ರಾಸ್ ಆಫರ್ ಆಗ್ಬಿಡ್ತದೆ. ಕಾಂಟ್ರಾ ಆಫರ್ ಅಲ್ಲ, ಕ್ರಾಸ್ ಆಫರ್ ಆಗುತ್ತೆ. ಆಫರ್ ಮ್ಯಾಗ ಆಫರ್, ಕಾಂಟ್ರಾ ಆಫರ್ ಆಗುತ್ತೆ. ಕ್ರಾಸ್ ಆಫರ್ ಅಂದ್ರೆ ಒಂದು ಆಫರ್ ಮುಟ್ಟೈತಿ ಹಿಂಗ, ಅದು ಅವ್ನು ಮುಟ್ಟಕ್ಕಿಂತ ಮುಂಚೆ ಇನ್ನೊಂದು ಆಫರ್ ಮಾಡ್ಬಿಟ್ಟೈತಿ. ಸೊ ಇದು ಕ್ರಾಸ್ ಆಫರ್ ಆಗುತ್ತೆ. ವೆನ್ ಟೂ ಪಾರ್ಟಿ ಎಕ್ಸ್ಚೇಂಜ್ ಐಡೆಂಟಿಕಲ್ ಆಫರ್ಸ್ in the ignorance at the time of each other, the offer is called cross offer. There is no binding contract in such case because offer made by person cannot be constructed as an acceptance. Obviously. ಅಂದ್ರೆ ಈಗ ಒಂದು ಮಾತು ಹೇಳ್ರಿ, ಎ ಅದಾನೆ, ರೈಟ್? ಈ ಒಂದು ಆಫರ್ ಮಾಡಾನೆ ಬಿ ಗ, ಏನಪ್ಪಾ ನೀನು ನನಗೆ ನಿಂದ ಮನಿ 10 ಲಕ್ಷ ರೂಪಾಯಿಗೆ ಮಾರ್ತೀಯಾ ಅಂತ. ಓಕೆ, ಬಿ ಅದಾನೆ, ಏಗ ಆಫರ್ ಕಳ್ಸಾನೆ, ನೀನು ನಂದ ಮನಿ 9 ಲಕ್ಷ ರೂಪಾಯಿ ಖರೀದಿ ಮಾಡ್ತೀಯಾ ಅಂತ. ಸೊ ಇದು ಹೊಂಟಾವ್ ಒಂದ ಸೇಮ್ ಟೈಮ್ದಾಗ ಕ್ರಾಸ್ ಆಫರ್ ಆಗೈತಿ. ಇಲ್ಲೇ ಬೈಂಡಿಂಗ್ ಆಗತ್ತಾ? ಅಕ್ಸೆಪ್ಟೆನ್ಸ್, ಇವ ಅಕ್ಸೆಪ್ಟ್ ಮಾಡಿದ ಆಫರ್ ಅಕ್ಸೆಪ್ಟ್ ಆಗ್ಬಿಡ್ತೈತಿ, ಇವ ಅಕ್ಸೆಪ್ಟ್ ಮಾಡಿದ ಅಕ್ಸೆಪ್ಟ್ ಆಗ್ಬಿಡ್ತೈತಿ. ಸೊ ಸಿಮಿಲರ್ ಸಿಚುವೇಶನ್ ಇಲ್ಲಿ ಯಾರ ಆಫರ್ ಬೇಗ ಹೋಗುತ್ತೆ, ಯಾರು ಆಕ್ಸೆಪ್ಟ್ ಬೇಗ ಮಾಡ್ತಾರೆ, ಅದ್ ಆಕ್ಸೆಪ್ಟ್ ಆಫರ್ ಆಗ್ಬಿಡ್ತೈತಿ. ಈಗ ಇವನ್ 10 ಲಕ್ಷ ರೂಪಾಯಿ ಆಫರ್ ಬಂದೈತಿ, 9 ಲಕ್ಷ ರೂಪಾಯಿ ಆಫರ್ ಕೊಟ್ಟಾನೆ. ಈಗ ಅಕಸ್ಮಾತ್ ಆಗಿ ಇವನ್ ಆಫರ್ ಬೇಗ ಬಂದ್ಬಿಡ್ತು, ಇವ ಅಕ್ಸೆಪ್ಟ್ ಮಾಡ್ಬಿಟ್ಟ, ಮುಗೀತು. ಹೌದಿಲ್ಲ? ಅದ ಇವನ್ ಆಫರ್ ಬೇಗ ಹೋಯ್ತು, ಇವ ಆಕ್ಸೆಪ್ಟ್ ಮಾಡದ ಮುಗಿತು. ಬಟ್ ಎರಡು ಆಫರ್ ಸೇಮ್ ಟೈಮ್ ಬಂದ್ ಹೋದು ಅಂದ್ರೆ ಏನ್ ಮಾಡೋ ಬರಂಗಿಲ್ಲ. ದಾಟ್ ಇಸ್ ವಾಟ್ ಬಚ್ಚೋ, ಇಟ್ ಈಸ್ ಲೈಕ್ ಅಕ್ಸೆಪ್ಟೆನ್ಸ್ ಇಲ್ಲಪ್ಪ ಅಂದ್ರೆ ಬೈಂಡಿಂಗ್ ಆಗಿಲ್ಲ. ಅಕ್ಸೆಪ್ಟೆನ್ಸ್ ಆಯ್ತು, 10 ಲಕ್ಷ ಅಥವಾ 9 ಲಕ್ಷ ಅಕ್ಸೆಪ್ಟೆನ್ಸ್ ಆಯ್ತು. ಯಾವ್ದು ಅಕ್ಸೆಪ್ಟೆನ್ಸ್ ಆಗುತ್ತಲ್ಲ ಅದು ಬೈಂಡ್ ಆಗುತ್ತೆ, ಅದೇನಾಗುತ್ತೆ? ಬೈಂಡ್ ಆಗುತ್ತೆ. ಅರ್ಥ ಆಗಿದೆಯಾ? ಅರ್ಥ ಆಗಿತ್ತು ಅಂದ್ರೆ ಹೇಳಪ್ಪ. ಸೊ ಗೈಸ್, there is no binding contract in such case because offer made by person cannot be as acceptance of the offer, right, of another offer. Andre acceptance of offer is another. If A makes a proposal to B, if A makes proposal to B to sell his car for 2 lakh and B, without the knowing the proposal of A, makes an offer to purchase the same car at 2 lakh, same from it, it is not acceptance. It is not an acceptance. ಹೌದಲ್ಲ? in offer itla offer ಆಗುತ್ತೆ, acceptance ಆಗಿಲ್ಲ, right? So as B was not aware of the proposal made by A, it is only a cross offer ಆಗುತ್ತೆ. ಅಂದ್ರೆ ಈಗ ಎ ಆಫರ್ ಮಾಡಿದಾನೆ 2 ಲಕ್ಷ ರೂಪಾಯಿಗೆ, ಅವ್ನ್ ಗೊತ್ತೇ ಇಲ್ಲ ಎ ಆಫರ್ ಮಾಡಿದಾನೆ ಅಂತ. ಬಿ ನು ಆಫರ್ ಮಾಡಿದಾನೆ ಎಷ್ಟಕ್ಕೆ? 2 ಲಕ್ಷಕ್ಕೆ. ಸೊ that doesn't mean that B ಐತಲ್ಲ ಅದಕ್ಕೆ ಅಕ್ಸೆಪ್ಟ್ ಮಾಡಿದಾನಂತ. ಯಾರ್ದು ಆಫರ್? ಎದ ಆಫರ್. It doesn't mean that A has accepted A's offer. ಇಲ್ಲಿ ನೋಡ್ರಿ, A ಆಫರ್ ಮಾಡಿದಾನೆ B ಗೆ, B ಆಫರ್ ಮಾಡಿದಾನೆ A ಗೆ. A ದ ಆಫರ್ B ಅಕ್ಸೆಪ್ಟ್ ಮಾಡಿಲ್ಲ, B ದ ಆಫರ್ A ಅಕ್ಸೆಪ್ಟ್ ಮಾಡಿಲ್ಲ, ಬಿಕಾಸ್ ಅಮೌಂಟ್ ಕೂಡ ಸೇಮ್ ಇದೆ ಫ್ರಮ್ ದ acceptance. As B was not aware of the proposal made by him, it is only a cross offer. And when two person makes an offer to each other, it cannot be treated as a mutual acceptance. ಇದು acceptance ತಗೊಂಡಿಲ್ಲ, ಒಂದು ಆಫರ್ ಟೈಮ್ ಇದ್ರೆ. ಸೊ ದೇರ್ ಇಸ್ ನೋ ಬೈಂಡಿಂಗ್ ಕಾಂಟ್ರಾಕ್ಟ್ ಇನ್ ಸಚ್ ಕೇಸ್. ದೇರ್ ಇಸ್ ನೋ ಬೈಂಡಿಂಗ್ ಕಾಂಟ್ರಾಕ್ಟ್ ಇನ್ ಸಚ್ ಕೇಸ್. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು? ಸೊ ಇದಕ್ಕಂತೀವಿ ಕ್ರಾಸ್ ಆಫರ್. ಕಾಂಟ್ರಾ ಆಫರ್. ಈಗ ಕಾಂಟ್ರಾ ಆಫರ್ ಅಂದ್ರೆ ಏನು? ವಾಟ್ ಎಕ್ಸಾಕ್ಟ್ಲಿ ದ ಕಾಂಟ್ರಾ ಆಫರ್ ಈಸ್? ಕಾಂಟ್ರಾ ಆಫರ್ ಅಂದ್ರೆ ನೋಡ್ರಿ, ಆಫರ್ ಮ್ಯಾಗ ಆಫರ್ ಅಂದ್ರೆ ಹೇಳಪ್ಪ. Sir, if A accepted and B is not accepted, what will happen, sir? ಅದೇ ಆಗತ್ತೆ. ಅಕ್ಸೆಪ್ಟೆನ್ಸ್ ಆದ್ರೆ ಬೈಂಡಿಂಗ್ ಆಫರ್ ಆಗಿಲ್ಲ. ಈಗ ಆಫರ್ ಏನು ಇದೆಯಲ್ಲ, ಇವ ಕಳ್ಸಿದಾನೆ ಯಾರಿಗೆ? ಇವನಿಗೆ. ಇವನ್ ಗೊತ್ತೇ ಇಲ್ಲ, ಬಟ್ ಅದೇ ನೋಡ್ಕೊಂಡು ಇವ ಆಫರ್ ಕಳ್ಸಾನೆ. ಫಸ್ಟ್ ಏನಾಗುತ್ತೆ? ದೇ ಡೋಂಟ್ ನೋ ದ ನಾಲೆಜ್. ಈಗ ಆಫರ್ ಬರಂಗಿಲ್ಲ, ಆಫರ್ಗೆ ಒಂದು ಅಕ್ಸೆಪ್ಟೆನ್ಸ್ ಆಗಬೇಕಾಗುತ್ತೆ. ಈಗ ಎ ಅಕ್ಸೆಪ್ಟ್ ಮಾಡಿಬಿಟ್ಟಾನೆ, ಬಿ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ಎಸ್ ಡೆಫಿನೆಟ್ಲಿ ಆಫರ್ ಅಕ್ಸೆಪ್ಟ್ ಆಗಿರ್ತದ. ಮತ್ತೆ ಎದ ಆಫರ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಈಗ ಬಿ ದ ಆಫರ್ ಎ ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ದಾನೆ, ಸೊ ಎ ದ ಅಕ್ಸೆಪ್ಟ್ ಆಗ್ತದೆ, ಬೈ ಡಿಫಾಲ್ಟ್ ರಿಜೆಕ್ಟ್ ಆಗ್ಬಿಡುತ್ತೆ. ಹೌದಿಲ್ಲ? ಎರಡರಲ್ಲಿ ಒಂದು ಆಫರ್ ಅಕ್ಸೆಪ್ಟ್ ಆಗಬೇಕಾಗುತ್ತೆ.
ಆಕ್ಸೆಪ್ಟ್ ಎರಡು ಆಗ್ತಾ ಇಲ್ಲ ಅಂದ್ರೆ ಆಫರ್ ಆಗಿಲ್ಲ ಅದು. ಬಿಕಾಸ್ ಆಫರ್ ಏನಿದೆ ಇಂಟೆನ್ಷನ್ ಟು ಗೆಟ್ ದ ಅಕ್ಸೆಪ್ಟೆನ್ಸ್ ಆಫ್ ದಿ ಅದರ್ ಪಾರ್ಟಿ. ಇಂಟೆನ್ಷನ್ ಅದೇ ಇದೆಲ್ಲ, ಇಂಟೆನ್ಷನ್ ಇದೆ ಸಿಂಪಲ್, ಟು ಗೆಟ್ ದ ಅಕ್ಸೆಪ್ಟೆನ್ಸ್ ಆಫ್ ಅದರ್ ಪಾರ್ಟಿ ಇಸ್ ದ ವೆರಿ ಇಂಟೆನ್ಷನ್ ಇದೆ. ಅದು ಇಂಟೆನ್ಷನ್ ಇದೆಯಪ್ಪ ಅಂದ್ರೆ ಹೌದು ಆಫರ್ ಆಗುತ್ತೆ, ಅದು ಇಂಟೆನ್ಷನ್ ಇಲ್ಲ ಅಂದ್ರೆ ಎಲ್ಲೆಲ್ಲ ಆಫರ್ ಆಗುತ್ತೆ, ಹೌದಿಲ್ಲ? ಟು ಡೂ ಆರ್ ಅಬ್ಸ್ಟೇನ್ ಫ್ರಮ್ ಡೂಯಿಂಗ್ ಸಮಥಿಂಗ್, ರೈಟ್? ಸೊ ಹಾಗಿದ್ರೆ ಸರ್ ನೆಕ್ಸ್ಟ್ ಕಾಂಟ್ರಾ ಆಫರ್. ಈ ಕಾಂಟ್ರಾ ಆಫರ್ ಅಂದ್ರೆ ಬಚ್ಚೋ ಒಂದು ಪಾರ್ಟಿ ಅದಾನೆ, 1 ಲಕ್ಷ ರೂಪಾಯಿಗೆ ನಾ ಮನಿ ಮಾರ್ತೇನಿ, ಇದಕ್ಕೆ ಇನ್ನೊಬ್ಬ 90,000 ರೂಪಾಯಿ ಕೊಡ್ತೀಯಾ? ಫಸ್ಟ್ ಆಫರ್ ಏನಾಯ್ತು, ಕ್ಯಾನ್ಸಲ್ ಆಯ್ತು. ಹಾ, ಈ ಆಫರ್ ಇವನ್ಗೆ ಬಂದ ಮೇಲೆ ಆಫರ್ ಮೇಲೆ ಆಫರ್ ಹಾಕ ನಾವು. ಸೊ ಫಸ್ಟ್ ಆಫರ್ ಕ್ಯಾನ್ಸಲ್ ಆಗ್ಬಿಡ್ತೈತಿ, ಸೆಕೆಂಡ್ ಆಫರ್ ಆಕ್ಸೆಪ್ಟ್ ಮಾಡ್ಬೇಕು. ಇಲ್ಲಪ್ಪ 95,000 ರೂಪಾಯಿ, ಅದಕ್ಕಿಂತ ಕಡಿಮೆ ಆಗಿಲ್ಲ, ಇದು ಕ್ಯಾನ್ಸಲ್ ಆಯ್ತು. ಸೊ ಇವಾಗ ಏನಾಗುತ್ತೆ, ಆಫರ್ ಮ್ಯಾಗ ಏನಾಗುತ್ತೆ, ಕೌಂಟರ್ ಆಫರ್ ಆಗುತ್ತೆ. ದೀಸ್ ಆರ್ ನಥಿಂಗ್ ಬಟ್ ಕೌಂಟರ್ ಆಫರ್, ಮೈ ಡಿಯರ್ ಸ್ಟೂಡೆಂಟ್. ವೆನ್ ಆಫರ್ ಹೇಳ್ರಿ, when offering offers to a qualified acceptance of the offer subject to modification and variation in the terms of original offer. ಹಳೆ ಆಫರ್ ಮೇನ್ ಆಫರ್ ದಲ್ಲಿ ಮೋಡಿಫಿಕೇಶನ್ ಚೇಂಜಸ್ ಮಾಡ್ತಾ ಇದ್ದೀರಾ, ಟರ್ಮ್ಸ್ ಅಂಡ್ ಕಂಡೀಷನ್ ಬದಲಾವಣೆ ಮಾಡ್ತಾ ಇದ್ದೀರಾ, ಅವಾಗ ಏನಾಗುತ್ತೆ, he said have made a counter offer. 1 ಲಕ್ಷಕ್ಕೆ ಮಾಡಿ, ಇಲ್ಲಪ್ಪ 1,90,000 ರೂಪಾಯಿ ಮೋಡಿಫೈ ಮಾಡಿಲ್ಲ, ಮತ್ತೆ ಅಗೇನ್. ಸೊ ಕೌಂಟರ್ ಆಫರ್ ಅಮೌಂಟ್ಸ್ ಟು ರಿಜೆಕ್ಷನ್ ಆಫ್ ಒರಿಜಿನಲ್ ಆಫರ್. ಒರಿಜಿನಲ್ ಆಫರ್ ಆಗ್ತದಲ್ಲಿ ರಿಜೆಕ್ಟ್ ಆಗ್ತಾ ಇದೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಕಂಡೀಷನಲ್ ಅಕ್ಸೆಪ್ಟೆನ್ಸ್. ಕಂಡೀಷನಲ್ ಅಕ್ಸೆಪ್ಟೆನ್ಸ್ ಹಿಂಗಾದ್ರೆ ಹಿಂಗ್ ನೋಡ ಏನ್ ಹೇಳ್ತಿ, ಹೇಳ್ತಿರ್ಲಿ ನೀವು, ಏನ್ರಿ ಪಾರ್ಟಿ ಕೊಡ್ತೀನಿ, ಇಲ್ಲೋ ಮರಯ ನಂಗೆ 100 ರೂಪಾಯಿ ಐತಿ, ಪಾರ್ಟಿ ಕೊಡ್ರಿ, ಆಫರ್ ಬಂದ್ ಪಾರ್ಟಿ ಕೊಡ ಅಕ್ಸೆಪ್ಟ್ ಮಾಡಿರಿ, ಇಲ್ಲ 100 ರೂಪಾಯಿ ಐತಿ, ನೀವು ಕಾಂಟ್ರಾಕ್ಟ್ ಮಾಡ್ಕೊಡ್ರಿ. ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ಆಫರ್ ಮ್ಯಾಗೆ ಆಫರ್ ಅಥವಾ ಆಫರಿಗೆ ನಾವು ಮೋಡಿಫೈ ಮಾಡ್ತಾ ಇದ್ದೀವಿ 100%. ಸರ್ ಹೆಂಗ್ರಿಪ್ಪ, A offers to sell his plot to B for 10 lakh. Original offer. B agrees to buy. आज ना खरीदी ಮಾಡ್ತೀನಿ 10 ಲಕ್ಷಕ್ಕಲ್ಲ, for 8 lakh. It amounts to counter offer. It will result in termination of offer of A. If later on B agrees to buy the plot for 10 lakh, A may refuse. ಅಂದ್ರೆ ಏನ್ರಿ, ಇವ ಹೇಳನವ ಏನಂತ, ಎ ನೋಡ ದೋಸ್ತ ನಂದು ಪ್ಲಾಟ್ ಐತಿ ತಗೋತೀನಿ, ನಾನು 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ನಾವು. ಯಾರು ಹೋಗು ಮರಯ 8 ಲಕ್ಷ ರೂಪಾಯಿ ಕೊಡ. ಸಡನ್ಲಿ ಇನ್ನೊಬ್ಬ ದೋಸ್ತ ಇದ್ದಾನೆ, 12 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ. ಇವನ ಕೇಸ್ ಹಾಕ್ಯಾನೆ, ನೀ ನನಗೆ 10 ಲಕ್ಷ ರೂಪಾಯಿ ಕೊಡಕ್ ರೆಡಿ ಇದ್ದಿ ಕೋಳಿಗಂತ. ಹೋಗು ಮರ, ನಾ ಆಫರ್ ಕೊಟ್ಟಿದ್ದು 10 ಲಕ್ಷದ, ನೀ ಅದನ್ನ ತಗೊಂಡು ಕಾಂಟ್ರಾ ಆಫರ್ ಮಾಡಿ ನಾ 12 ಲಕ್ಷ ರೂಪಾಯಿ ಕೊಡ್ತೀನಿ. ಈಗ ಹಿ ಮೇ ಚೇಂಜ್ ಇಸ್ ಮೈಂಡ್, 13 ಲಕ್ಷ ಕೊಡ್ತಾನೆ, ಬೇಗ ತಗೋ. ಅಂದ್ರೆ ಒರಿಜಿನಲ್ ಆಫರ್ ಯಾವಾಗ ನೀವು ಮೋಡಿಫೈ ಮಾಡಕ್ಕೆ ಪ್ರಯತ್ನ ಮಾಡ್ತೀರಿ, ಆಕ್ಸೆಪ್ಟ್ ಮಾಡಿರ್ತೀರಿ, ಮೋಡಿಫೈ ಮಾಡ್ತೀರಿ ಟರ್ಮ್ಸ್ ಅಂಡ್ ಕಂಡೀಷನ್, ಒರಿಜಿನಲ್ ಆಫರ್ ಕ್ಯಾನ್ಸಲ್ ಆಗುತ್ತೆ. ಗೊತ್ತಾಯ್ತು? ಸೊ ದಿಸ್ ಇಸ್ ದ ಕೇಸ್ ಬಚ್ಚ. ಹೌದಲ್ಲ, ಸಿಂಪಲ್ ಇದೆ, ಅಂತದೇನು ಡಿಫಿಕಲ್ಟ್ ಇದೆ ಅದು, ಹೌದಲ್ಲ? ಬಟ್ ಅಷ್ಟೇನು ಲೀಗಲ್ ಪಾರ್ಟ್ ಇದೆ. ಸ್ಟ್ಯಾಂಡಿಂಗ್ ಆಫರ್, ಎಸೆನ್ಷಿಯಲ್ಸ್ ಆಫ್ ವರ್ಲ್ಡ್ ಆಫರ್ ಇದೆ, ರೈಟ್? ಸ್ಟ್ಯಾಂಡಿಂಗ್ ಆಫರ್ ಅಥವಾ ಕಂಟಿನ್ಯೂಂಗ್ ಆಫರ್ ಆರ್ ಓಪನ್ ಆಫರ್, ಅದು ಇದ್ದಂಗೆ ಇರ್ತದೆ ಆಫರ್, ಬೇಕಾದ್ ತಗೋರಿಪ್ಪ ಅಂತ. ಸೊ ಅಂದ್ರೆ ಏನ್ ಸರ್, ಈಗ ನೋಡಿ, an offer which is allowed to be remain open for acceptance over a period of time, ಬೇಕಾದ್ರೆ ಬಂದು ತಗೊಂಡು ಹೋಗ್ರಿಪ್ಪ. ಕಂಟಿನ್ಯೂಂಗ್ ಆಫರ್, ಓಪನ್ ಆಫರ್ ಆರ್ ಟೆಂಡರ್ that will invite the supply the goods kind of standing offer. ಓಪನ್ ಇರ್ತದೆ ಆಫರ್ದು, ಅದಕ್ಕೆ ಹೋಗಿ ಯಾರು ಆಕ್ಸೆಪ್ಟ್ ಮಾಡ್ತಾರೆ ಕ್ಲೋಸ್ ಆಗ್ಬಿಡ್ತೈತಿ. ಒಂದು ಟೈಮ್ ಲೈನ್ ಇರ್ತೈತಿ, ಟೈಮ್ ಲೈನ್ ಇರೋದಾಗಿ ಅದಕ್ಕಂತೀವಿ ಸ್ಟ್ಯಾಂಡಿಂಗ್ ಆಫರ್ ಅಥವಾ ಕಂಟಿನ್ಯೂಂಗ್ ಆಫರ್ ಅಥವಾ ಓಪನ್ ಆಫರ್. ಸೊ ಬಚ್ಚೋ, ಹೌ ಮೆನಿ ಟೈಪ್ಸ್ ಆಫ್ ಆಫರ್ಸ್ ವಿ ಹ್ಯಾವ್? ಫಸ್ಟ್ ಯಾವುದು? ಜನರಲ್ ಆಫರ್. ಸೆಕೆಂಡ್ ಕ್ರಾಸ್ ಆಫರ್. ನೆಕ್ಸ್ಟ್ ಕೌಂಟರ್. ನೆಕ್ಸ್ಟ್ ಸ್ಟ್ಯಾಂಡಿಂಗ್ ಆಫರ್, ಹೌದಲ್ಲ? ಕಂಟಿನ್ಯೂಂಗ್ ಆಫರ್, ಓಪನ್ ಆಫರ್. ಈಸಿ ಇರ್ತದೆ ಬಾಡ, ಬಟ್ ಈಸಿನೂ ಇದೆ, ಸ್ವಲ್ಪ ನೋಡಕ್ಕೂ ಚೆನ್ನಾಗಿದೆ. ಬಟ್ ಓನ್ಲಿ ಥಿಂಗ್ ಇಸ್ ದಟ್ ವಾಟ್ ಐ ವಾಂಟ್ ಇಸ್ ದಟ್ ಬಚಾವ್, ಲೆಟ್ಸ್ just essentials of offer. Essentials of offer.
ಈಗ ಹಾಗಿದ್ರೆ ಇದೇನಿದು? Offer can be positive as well as negative. Offer, the willingness offer must be expressed with the view to obtain the consent of other party, right? The valid offer, essentials of proposal or offer. ಇದು ಪ್ರಪೋಸಲ್ ಎಸೆನ್ಷಿಯಲ್ಸ್. ಇಲ್ಲೇ ಅದರದ ಕಂಟಿನ್ಯೂ ಅದು ಎಲ್ಲ ಹಣ ತಗೋಬೇಕಾಗತ್ತೆ, ಎಲ್ಲ ಕ್ಲಬ್ ಮಾಡಿ, ಬಿಕಾಸ್ ಅವ್ರು ಅಲ್ಲೇ ಸ್ವಲ್ಪ ಅಲ್ಲೇ ಸ್ವಲ್ಪ ಕೊಟ್ಟಿರ್ತಾರೆ. ಇಟ್ ಡಸಂಟ್ ಮೀನ್ ದಟ್. ಏನಾಯ್ತು? Yesterday I told you, right? This is how we have to write. ಅದೇ ರೀತಿ ಹೋಗ್ಬೇಕು ನಾವು. ಇದೆಲ್ಲ ಎಲ್ಲ ಏನು ಸ್ವಲ್ಪ ಕೇಳ್ತಾರೆ, ಒಂದು 10% ಅಷ್ಟೇ ಇರುತ್ತೆ ಪಾಯಿಂಟ್ಸ್. 10%, 15% ಕ್ವಶನ್ ಸೇಮ್ ಟು ಸೇಮ್ ಬರ್ತಾರೆ, ಎಸೆನ್ಷಿಯಲ್ ವರ್ಲ್ಡ್ ಆಫ್ ಬರೀರಿ ಅಂತ. ಬಟ್ ನಿನಗೆ ಕ್ವಶನ್ ಸೋರ್ಸ್ ಇಲ್ಲ, ಆ ಟೈಪ್ ಬರೀಬೇಕು ನೀವು. ರೈಟಿಂಗ್ ಪ್ರಾಕ್ಟೀಸ್ ಅದನ್ನ ನೀವು ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ್ರೇನ ಬಿಸ್ನೆಸ್ ಲಾ ಪಾಸ್ ಆಗ್ತೀರಿ. ಇದು ಒಂದಲ್ಲ 100 ಸತಿ ಕಲ್ಸಿದ್ರು ಬಹಾಟ್ ಆದ್ರೂ ನೀವು ಬರಕ್ ಬರಲಿಲ್ಲ ಅಂದ್ರೆ ಫೇಲ್ ಅಂದ್ರೆ ಫೇಲ್. ಕೇಳ್ಬಹುದು. ದೇ ಮೇ ಆಸ್ಕ್ ಎನಿಥಿಂಗ್ ಬಚ್ಚಾ. ನೋಡ್ರಿ, ಎಸೆನ್ಷಿಯಲ್ಸ್ ಆಫ್ ವ್ಯಾಲಿಡ್ ಆಫರ್. ಈಗ ಟೈಪ್ಸ್ ಆಫ್ ಆಫರ್ ಆಯ್ತು, ರೈಟ್? ವ್ಯಾಲಿಡ್ ಆಫರ್ ದಲ್ಲಿ ನೋಡ್ರಿ, ಆಫರ್ ಇದೆಯಲ್ಲ, ಆಫರ್ ದಲ್ಲಿ ಅದು ಲೀಗಲ್ ರಿಲೇಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ಆಫರ್ ಪೊಟೆನ್ಶಿಯಲ್ ಇರಬೇಕು. ಗೊತ್ತಾಗ್ತಾ ಇದೆ? ಆಫರ್ ಶುಡ್ ಹ್ಯಾವ್ ಕ್ಯಾಪಬಲ್ ಆಫ್ ಕ್ರಿಯೇಟಿಂಗ್ ಲೀಗಲ್ ರಿಲೇಶನ್ಶಿಪ್. ಅಂದ್ರೆ ಬಾಯರ್ ಅಂಡ್ ಸೆಲ್ಲರ್, ಆಫರರ್ ಅಂಡ್ ಆಫರಿ, ಪ್ರಾಮಿಸ್ ಅಂಡ್ ಪ್ರಾಮಿಸಿ, right? So offer must be such as in law is capable of creating, being accepted and giving rise to legal relationship. ಈಗ ಆಫರ್ ನೀವು ಕೊಡಕತ್ತೀರಿ, ಆಫರ್ ಅಕ್ಸೆಪ್ಟ್ ಆತಪ್ಪ, ಆಫರ್ ಅಕ್ಸೆಪ್ಟ್ ಆಯ್ತು, ಆಫರ್ ಅಕ್ಸೆಪ್ಟ್ ಆಯ್ದ್ರೆ ಲೀಗಲ್ ರಿಲೇಷನ್ ಕ್ರಿಯೇಟ್ ಆಗುತ್ತೆ. ಸೇಲ್ ಅಂಡ್ ಪರ್ಚೇಸ್, ಗಿವ್ ಅಂಡ್ ಟೇಕ್, ಹೌದಲ್ಲ? If the offer does not intended to give any rise to the legal consequence and creating legal relationship, it is not considered as a valid offer in the eyes of the law. ಈಗ ಆಫರ್ ದಲ್ಲಿ ನೀವು ಯಾವುದೇ ತರದ ಅಕ್ಸೆಪ್ಟೆನ್ಸ್ ಇಲ್ಲ, ಆಫರ್ ನೀವು ಮಾಡ್ತಾ ಇದ್ದೀರಾ, ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಆಗ್ತಾ ಇಲ್ಲ, ಅಂತದ್ದು ನಾವು ಯಾವತ್ತು ಇನ್ ದ ಐಸ್ ಆಫ್ ದಿ ಲಾ ಆಫರ್ ಅನ್ನೋದಿಲ್ಲ. ಆಬ್ವಿಯಸ್ಲಿ ಹೌದಿಲ್ಲ? ಈಗ ಆಫರ್ ಮಾಡಿರಿ, ಅದಕ್ಕೆ ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಅಕ್ಸೆಪ್ಟೆನ್ಸ್ ಬೇಕಾಗುತ್ತೆ. ಈಗ ಅಕ್ಸೆಪ್ಟೆನ್ಸ್ ತಗೊಳ್ಳುವ ಇಂಟೆನ್ಷನ್ ಇಲ್ಲ ಆಫರ್ ಮಾಡಿರಿ ನೀವು, ಅವಾಗ ಏನಾಗುತ್ತೆ ಬಚ್ಚೋ? ಇಟ್ ಈಸ್ ನಾಟ್ ವ್ಯಾಲಿಡ್ ಆಫರ್ ಇನ್ ದ ಐಸ್ ಆಫ್ ಲಾ. ಅ ಸೋಷಿಯಲ್ ಇನ್ವಿಟೇಷನ್, even if it is accepted, does not create legal relationship because it is not intended to so. Invitation, ಬಾರಪ್ಪ ಮದ್ವೆ ಐತೆ ಅಂತ, ರೈಟ್? ಬಂದೇ ಇಲ್ಲ ಅಂದ್ರೆ ಕೇಸ್ ಹಾಕ್ತೀರ ನೀವು, ಹೌದಲ್ಲ? ಸೊ ಹೋದ ಮ್ಯಾಗೆ ಅವನಿಗೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಮದ್ವೆ ಊಟನ ಹಾಕಿಲ್ಲ ಅಂತ ಕೇಸ್ ಹಾಕ್ತೀರಿ? ಅಕ್ಸೆಪ್ಟ್ ಮಾಡಿದ್ರೆ ಮದ್ವೆಗೆ ಹೋಗಾಕ, ಬಟ್ ಅಲ್ಲಿ ಮದ್ವೆ ಹೋದ್ಮ್ಯಾಗೆ ದಟ್ ಇಸ್ ನಾಟ್ ದ ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಆಗಿಲ್ಲ. ಅಲ್ಲಿ ಜೀವನ್ ಮನೆ ಒಂದಾಗಿತ್ತು ಡೆಲ್ಲಿದಲ್ಲಿ, ಅವ್ ಖಾಸ್ ದೋಸ್ತ ಅವ್ ಮದ್ವೆಗೆ ಎಲ್ಲ ಮಾಡಿ ಮಸ್ತ್ ಮೇನ್ ಮದ್ವೆ ಟೈಮ್ ಬಿಟ್ಟು ಹೋಗ್ಬಿಟ್ಟಾರ. ನಮ್ಗೆ ಮದ್ವೆ ಟೈಮ್ ಬರ್ತದಾಗು ಅಂತ ಪೊಲೀಸ್ ಸ್ಟೇಷನ್ ಹೋಗಿ ಎಫ್ ಐ ಆರ್ ಹಾಕಿದ. ನನಗೆ ಮದ್ವೆ ಕರ್ ಅಸಹ್ಯ ಮಾಡ್ಬಿಟ್ರಿ ಇವ್ರು ಅಂತ. ನಾ ಇವ್ರ ಮದ್ವೆಗೆ ಎಲ್ಲ ನಿಂತು ಮಾಡ್ಸಿದ್ವಿ, ಇವ್ರ ಸ್ವಲ್ಪ ಸೈಕಲ್ ಮದ್ವಿದಾಗ ಎಲ್ಲ ನಿಂತು ಮಾಡಿಸಿದೆ, ಎಲ್ಲ ಮಾಡಿದೆ. ಈಗ ರಿಸೆಪ್ಷನ್ ಹೋಟೆಲ್ ಹೋಗುವಾಗ ಬಿಟ್ಟು ಹೋಗ್ಯಾರ ಇವ್ರು ಅಂತ. ಅದಾಗತ್ತೆ ಅಂದ? ಇಟ್ಸ್ ನಾಟ್ ಗೋಯಿಂಗ್ ಟು ಕ್ರಿಯೇಟ್. ಆಗಿತ್ತು ಡೆಲ್ಲಿದಲ್ಲಿ ಒಂದು ಕೇಸ್ ಆಗಿತ್ತು, ಕಾಮಿಡಿ ಜನ ಇರ್ತಾರೆ ಡೆಲ್ಲಿದಾಗ. ಸೊ ಎ ಇನ್ವೈಟೆಡ್ ಬಿ ಆನ್ ಹಿಸ್ ಬರ್ತ್ಡೇ ಪಾರ್ಟಿ. ಬಿ accepted the proposal, but when B is reached the venue, B found that A was not there. ಅಲ್ಲಿ ಪಾರ್ಟಿ ಬೇಕಿತ್ತು. ಅದೇ ಕೇಸ್. ಓಹೋ ಶ್ರೀಮಾನ್ ಇದಿಲ್ಲ ಮುಂಚೆ. ದಿಸ್ ಇಸ್ ವಾಟ್. ಸೊ A was not there. He filed a suit against A for the recovery of traveling expenses. ಕೊಡಪ್ಪ, ನಾ ಹೋಗಿದ್ದೆ ಬರ್ಡೇ ಕರ್ದೆ ಅಂತ. Inquired by him to join the birthday party. Held such an invitation does not create any legal relationship because ಇದು ನಿಮ್ದು ಸೋಷಿಯಲ್ ಆಕ್ಟ್ ಆಫರ್ ಆಗುತ್ತದೆ. ಇಟ್ ಈಸ್ ಅ ಸೋಷಿಯಲ್ ಆಕ್ಟಿವಿಟಿ, ಹೆನ್ಸ್ ಬಿ ಕುಡ್ ನಾಟ್ ಸಕ್ಸೀಡ್ ಹಿಯರ್. ಬಿ ಬರಂಗಿಲ್ಲ ನೋಡಿ. ಇಂಥ ಕಾಮಿಡಿ ಗೊತ್ತಾಗ ನಿಮ್ಗೆ ಕೇಳಬಹುದು. ಒಂದಾಯ್ತು ಏನ್ರಿ? ಆಫರ್ ಇದೆಯಲ್ಲ, that should be capable of creating legal relationship. Next, ಇದು ಕೂಡ ಇಂಪಾರ್ಟೆಂಟ್ ಇದೆ. ಎರಡನೇ ಪಾಯಿಂಟ್ ಅಲ್ಲ, ಇಟ್ ಮಸ್ಟ್ ಬಿ ಸರ್ಟನ್
ಡೆಫಿನೆಟ್ ನಾಟ್ ವೇಗ್. ಏನ್ ಆಫರ್ ಮಾಡ್ತಾ ಇದ್ದೀರಾ, ಏನಿದೆ, ಎಷ್ಟಿದೆ, ಎಷ್ಟು ಕಲರ್ ಇದೆ, ಎಷ್ಟು ವೇಟ್ ಇದೆ, ಎಷ್ಟು ಕ್ವಾಂಟಿಟಿ ಇದೆ, ಎಷ್ಟು ರೇಟ್ ಇದೆ, ಕ್ಲಿಯರ್ ಆಗಿ ಎಲ್ಲ ಹೇಳ್ಬೇಕಿದ್ರಾಗ. ಯಾವುದು, ಎಲ್ಲಿದ್ದು, ಯಾವ ಪ್ಲೇಸ್ ದಲ್ಲಿದೆ, ಡೈರೆಕ್ಷನ್ ಪ್ರತಿ ಒಂದನ್ನು. ಅಂದ್ರೆ ಏನ್ ಸರ್, ಇಟ್ ಮಸ್ಟ್ ಬಿ ಸರ್ಟನ್, ಆಫರ್ ಮಸ್ಟ್ ಬಿ ಸರ್ಟನ್ ಇರಬೇಕು, ಡೆಫಿನೆಟ್ ಇರಬೇಕು, ಅಂಡ್ ನಾಟ್ ವೇಗ್, ಅಜಮಾಸ್ ಇರಬಾರ್ದು. ಅಂದ್ರೆ ಎ ಆಫರ್ ಟು ಸೆಲ್ 100 ಕ್ವಿಂಟಲ್ಸ್ ಆಫ್ ಆಯಿಲ್, ಯಾವ ತರದ ಆಯಿಲ್, ದೇರ್ ಇಸ್ ನಥಿಂಗ್ ವಾಟ್ ಎವರ್ ಶೋ ವಾಟ್ ಕೈಂಡ್ ಆಫ್ ಆಯಿಲ್ ಇಂಟೆಂಡೆಡ್ ಹಿಯರ್. ಅದೇ ಎ ಡೀಲರ್ ಅದಾನೆ ಅಡಿಗೆ ಮಾಡುವ ಆಯಿಲ್ದಾಗ, ಸೊ ಅವಾಗ ದ ಆಫರ್ ಈಸ್ ನಾಟ್ acceptable ಆಫ್ being accepted ಫಾರ್ ವಾಂಟ್ಸ್ ಆಫ್ certainty, ಬಟ್ ಸರ್ಟನಿಟಿ ಕೊಡೋದಾಗಿಲ್ಲ. ಬಟ್ ಇಫ್ ದ ಅಬೌವ್ ಎಕ್ಸಾಂಪಲ್ ದಲ್ಲಿ ಎ ಈಸ್ ಅ ಡೀಲರ್ ಇನ್ ಮಸ್ಟರ್ಡ್ ಆಯಿಲ್, ಈಗ ನಾನು ನಿಮ್ಗೆ ಕಲಿಸ್ತೇನೆ, ಈಗ ಏನಾಗುತ್ತೆ, ನಾನು ಸಿ ಎಸ್ ಕಲ್ಸಂಗಿಲ್ಲ, ಬಿಕಾಮ್ ಕಲಿಸ್ತೇನೆ, PGC ಕಲಿಸ್ತೇವೆ, PUC ಕಲಿಸ್ತೇವೆ, ಇಲ್ಲಿ ಸ್ಪೆಸಿಫಿಕ್ ಆಗಿರ್ಬೇಕಾಗುತ್ತೆ, ನಾವು CA ಫೌಂಡೇಶನ್ ನಿಮ್ಗೆ ಕಲಿಸ್ತಾಗತ್ತೆ ಅಂತ. ಗಾಟ್ ಎ ಪಾಯಿಂಟ್? ದಟ್ಸ್ ವಾಟ್. ಸೊ if the terms of offer are vague, not sure, nothing, indefinite, terms indefinite idre, it is acceptance cannot be created, any contractual relations agutte. Okay na? Okay na bachcho? So offer must be sudden irbeku, definite irbeku, ishta anta khatri irbeku, adakke ishta anta idu andu ಅಜಮಾಸ್ ಇರಬಾರ್ದು. ಕಣ್ಣು ಮುಚ್ಚಿ ತಗೋತೀವಿ, ಕಣ್ಣು ಮುಚ್ಚಿ ಕೇಳ್ತಾರೆ ತಗೋ ಕೊಡ್ತಾರಲ್ಲ, ಮುಟ್ಟಿ ಮುಚ್ಕೋದೇ ಅಂತಾರಲ್ಲ, ಏನಂತ ಅದಕ್ಕೆ, ಬಾಯಿಲೆ ತಗೊಂಡು ಹೋಗ, ಎಣ್ಸಕ್ ಹೋಗಬೇಡ ಎಷ್ಟು ಕೊಡತ್ತೇವೆ ಅಂತ, ಹಂಗೆಲ್ಲ ಇರಂಗಿಲ್ಲ. ಅದು ಇಷ್ಟಕ್ಕೆ ಇದೆ, ಇಷ್ಟಕ್ಕಿದೆ ಅಂತ. ರೈಟ್. ನೆಕ್ಸ್ಟ್ ಸರ್, ಇಟ್ ಮಸ್ಟ್ ಬಿ ಕಮ್ಯುನಿಕೇಟೆಡ್ ಟು ಆಫರಿ, ಆಫರಿಗೆ ಕಮ್ಯುನಿಕೇಟ್ ಮಾಡಿರ್ಬೇಕು. ಯಾರಿಗೆ ಆಫರ್ ಮಾಡ್ತಿದ್ರಲ್ಲ, ಅದು ಆಫರಿ ಅವ ಅಕ್ಸೆಪ್ಟ್ ಮಾಡ್ಬೇಕಂದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಹೋಗಿರ್ಬೇಕು. ಅದು ಕಮ್ಯುನಿಕೇಟ್ ಆಗೇ ಇಲ್ಲ ಅಂದ್ರೆ ಅದು ಕೂಡ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಇಲ್ಲೇ ನೋಡಿ, an offer to be complete ಯಾವಾಗ ಆಗುತ್ತೆ, must be communicated to the person to whom it is made. ಯಾರಿಗೆ ಆಫರ್ ಮಾಡಿರಲ್ಲ, ಆಫರ್ ಮಾಡದವನಿಗೆ ಅವನಿಗೆ ಕಮ್ಯುನಿಕೇಶನ್ ಹೊಂದಿರ್ಬೇಕು. ಅವ ಆಕ್ಸೆಪ್ಟ್ ಮಾಡಿರ್ಬೋದು ಅಥವಾ ರಿಜೆಕ್ಟ್ ಮಾಡಬಹುದು, ಬಟ್ ಇನ್ಫಾರ್ಮೇಶನ್ ಹೋಗಿರ್ಬೇಕು ಅವನಿಗೆ. ಅದರ್ವೈಸ್ ದೇರ್ ಕ್ಯಾನ್ ಬಿ ಎ ನೋ ಅಕ್ಸೆಪ್ಟೆನ್ಸ್ ಆಫ್ ಇಟ್. ಅನ್ಲೆಸ್ ದ ಆಫರ್ ಇಸ್ ಕಮ್ಯುನಿಕೇಟೆಡ್, there can be a no acceptance. Hodala. So an acceptance of an offer in ignorance of the offer is not acceptance and does not confirm any rights to the acceptance. ಈಗ ಆಫರ್ ನೀವು ಕಳಿಸ್ತೀರ, ನನಗೆ ಅಕ್ಸೆಪ್ಟ್ ಆಗ್ಬೋದು, ರಿಜೆಕ್ಟ್ ಆಗ್ಬೋದು. ಕಮ್ಯುನಿಕೇಟ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಆಫರ್ ಆಗಿಲ್ಲ ಅದು, ಹೌದಲ್ಲ? ಸೊ ನೋಡಿ, ಜಿ ಸೆಂಟರ್ಸ್ his servant L ಲಾಲ್ಮಾನ್ to trace his missing nephew. ಕಳ್ಸಾನವ ಏನಂತ, ಅವನ ನೆಫು ಎಲ್ಲ ಕರ್ಕೊಂಡ್ಬಿಟ್ಟಾನೆ, ಹುಡ್ಕೊಂಡ್ ಬಾರಪ್ಪ ಅಂತ. He then ಹೋದ ಮ್ಯಾಗೆ ಅನೌನ್ಸ್ ಮಾಡಾನೆ that anybody who trace his nephew would be entitled to certain reward. You ಹೋದ ಮ್ಯಾಗೆ, ಲಾಲ್ಮಾನ್ ಹೋದ ಮ್ಯಾಗೆ, ಲಾಲ್ಮಾನ್ L trace the boy in ignorance of his announcement. ಗೊತ್ತಿಲ್ಲ ನನಗೆ ಅನೌನ್ಸ್ ಆಗಿದೆ ಅಂತ. So subsequently, when he came to know the reward, he claimed, ಗೊತ್ತಾಗೈತಿ ಕೊಡಪ್ಪ ಮತ್ತೆ ಹೇಳಿಂತಲ್ಲ ಅಂತ ಅವ ಮಾಡ್ತಾನೆ. ನಿಮ್ಗಲ್ಲೋ ನಿಮ್ಗೆ ಕಮ್ಯುನಿಕೇಶನ್ ಆಗಿತ್ತಲ್ಲ ಆಫರ್ದ, held he was not entitled to reward as he did not know about the offer. ಆಫರ್ ಬಗ್ಗೆ ಗೊತ್ತೇ ಇದ್ದಿಲ್ಲ. ಗೊತ್ತಾಗಿದ್ಯಾ? ಸೊ ದಿಸ್ ಇಸ್ ವಾಟ್ ಅಂದ್ರೆ ಏನಾಗುತ್ತೆ, ಆಫರ್ ಮಸ್ಟ್ ಬಿ ಕಮ್ಯುನಿಕೇಟೆಡ್ ಟು ಆಫರಿ. ಆಫರಿಗೆ ಆಫರ್ ಕಮ್ಯುನಿಕೇಟ್ ಆಗಿರಬೇಕು. ಆಲ್ ರೈಟ್ ಬಚ್ಚು, ಓಕೆನಾ? ಮುಂದೆ ಹೋಗೋಣ. ಇದು ಹೆಡ್ಫೋನ್ ಭಾಳ ಇದಾಗ್ತಾನೆ, ಅರ್ಥ ಆಗ್ತಿಲ್ಲಪ್ಪ ನಿಮಗೆ? ಚಲೋ, ಥರ್ಡ್ ಪಾಯಿಂಟ್, ಇಟ್ ಮಸ್ಟ್ ಬಿ ಮೇಡ್ ವಿತ್ ಎ ವ್ಯೂ ಟು ಆಬ್ಟೈನ್ ದ ಅಸೆಂಟ್ ಆಫ್ ದಿ ಅದರ್ ಪಾರ್ಟಿ. ಹೌದು, ಆಫರ್ ಏನ್ ಮಾಡ್ತಾ ಇದ್ದೀರಲ್ಲ, ಅದರ್ ಪಾರ್ಟಿ ಅಕ್ಸೆಪ್ಟೆನ್ಸ್ ಸಿಗ್ಬೇಕಂತ ಪ್ಲಾನ್ ಮಾಡ್ಬೇಕು. ಅದು ಬಿಟ್ಟು ನೀವು ಆಫರ್ ಮಾಡಾಕ್ತೀರಿ, ನೀವು ಯು ಆರ್ ಮೇಕಿಂಗ್ ದ ಆಫರ್, ಬಟ್ ಅದರ್ ಪಾರ್ಟಿ ಇಂಟ್ರೆಸ್ಟ್ ಇಲ್ಲ ಅದ್ರಾಗ ಅಕ್ಸೆಪ್ಟ್ ಮಾಡ್ಸಾಗೆ, ಅಂತ ಆಫರ್ ಇಲ್ಲೇ ಬರುವುದಿಲ್ಲ. ಅಂದ್ರೆ ಏನ್ರಿ ಸರ್, ಆಫರ್ ಏನಿದೆಯಲ್ಲ must be made with a view to obtain the assent, acceptance of other party, address, and not merely with a view to disclose intention of making offer. ಬರೀ ಒಂದು ಶೋ ಆಫ್ ಮಾಡ್ಲಿಕ್ಕೆ ಒಂದು ಆಫರ್ ಮಾಡಿದೀವಿ ಅಂತ ಆಫರ್ ಮಾಡಕ್ಕೆ ಬರೋದು. ಆಫರ್ ನಾವು ಮಾಡ್ತಾ ಇದೀವಿ, ಅವನಿಂದ ಅಕ್ಸೆಪ್ಟೆನ್ಸ್ ಬರ್ಬೇಕು. ಅಕ್ಸೆಪ್ಟೆನ್ಸ್ ಬಂದ್ರೆ ಏನಾಗುತ್ತೆ, ಲೀಗಲ್ ರಿಲೇಶನ್ಶಿಪ್ ಕ್ರಿಯೇಟ್ ಆಗುತ್ತೆ. ಆಫರ್ ಮತ್ತೆ ಆಫರಿ, ಪ್ರಾಮಿಸ್ ಮತ್ತೆ ಪ್ರಾಮಿಸಿ ಎಲ್ಲ ಕ್ರಿಯೇಟ್ ಆಗ್ತವೆ. ಅವಾಗ ಏನಾಗುತ್ತೆ, ಅದು ಆಫರ್ ಮುಂದೆ ಹೋಗುತ್ತೆ.
So that is what essentials of offer. Okay na bachcha? So hengri sir example idea illa adake. It may be conditional. Offer itala, it may be conditional ide. Haudu. Andre ಏನ್ರಿ ಸರ್, ಈಗ ಆಫರ್ ಕ್ಯಾನ್ ಬಿ ಮೇಡ್ ಸಬ್ಜೆಕ್ಟ್ ಟು ಎನಿ ಆಫ್ ದಿ ಟರ್ಮ್ಸ್ ಅಂಡ್ ಕಂಡೀಷನ್ ಬೈ ದಿ ಆಫರ್. ಯಾರು ಆಫರ್ ಮಾಡ್ತಾನಲ್ಲ ಅವನ ಪ್ರಕಾರ ಕಂಡೀಷನ್ ಹಾಕೋಬಹುದು. ಇಲ್ಲ ನೋಡ್ರಿ, ಆಫರರ್ ಮೇ ಆಸ್ಕ್ ಫಾರ್ ಪೇಮೆಂಟ್ ಆಫ್ RTGS ನೆಫ್ಟ್. The offer will have to accept all the terms of the offer, otherwise contract will be treated as a invalid. ಈಗ ನಾವು ಆಫರ್ ಕಳಿಸಿದ್ದೀವಿ, ಈ ಆಫರ್ ದ ಅಕ್ಸೆಪ್ಟೆನ್ಸ್ ನೀವು ನಮ್ಗೆ ಮೇಲ್ದಾಗ ಕಳಿಸ್ಬೇಕು. ಅದು ಎಲೆಕ್ಟ್ರಾನಿಕ್ ಮೇಲ್ದಾಗ ಈ ಟೈಮ್ಗಿಂತ ಮುಂಚೆ ಇಷ್ಟು ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕು. ಬರೀ ನಾವು ತಗೋತೀವಿ ಅಂತಲ್ಲ, ಇದೆಲ್ಲ ಸಿಸ್ಟಮೆಟಿಕ್ ಹೆಂಗ್ ಹೇಳಿದ್ರಲ್ಲ ಆಫರ್, ಅದೇ ರೀತಿ ಅಕ್ಸೆಪ್ಟೆನ್ಸ್ ಆಗ್ಬೇಕು. ಅದು ಬಿಟ್ಟು ಈಗ ಇರ್ತಾವಲ್ಲ ಅಪ್ಲಿಕೇಶನ್ ಫಾರ್ಮ್, ಜಾಬ್ ಆಫರ್ ಇರ್ತಾವಲ್ಲ ಜಾಬ್ ಆಫರ್ ಗೌರ್ಮೆಂಟ್ ಇದು, ಅದಾಗ ಏನ್ ಮಾಡ್ತಾರೆ ಕ್ಲಿಯರ್ ಹೇಳಿದ್ರಲ್ಲ ಆಫರ್ದಾಗರು, ಇದೆಲ್ಲ ನಿಮ್ ನೇಮ್ ಬರೀರಿ, ಡೇಟ್ ಆಫ್ ಬರ್ತ್ ಬರೀರಿ, ಕ್ವಾಲಿಫಿಕೇಶನ್, ಅದು CA ಫೌಂಡೇಶನ್ ರಿಜಿಸ್ಟರ್ ಮಾಡ್ಸಿರಲ್ಲ ನೀವು, ಅಲ್ಲಿ ಹೇಳಿರಲ್ಲ ಅದು ಒಂದು ಆಫರ್ ಇದು, ನಾವು ನಿಮ್ಗೆ CA ಡಿಗ್ರಿ ಕೊಡ್ತೀವಿ ಯಾವಾಗ ನೀವು ಈ ರೀತಿ ಅಪ್ಲಿಕೇಶನ್ ಮಾಡ್ರಿ ಅಂತ. ಸೊ ಇದು ಕಂಡೀಷನಲ್ ಆಫರ್, ಕಂಡೀಷನಲ್ ಆಫರ್. ನೆಕ್ಸ್ಟ್, offer should not contain a terms of non-compliance of which would amount to acceptance. ಹೌದು, ಈಗ ಆಫರ್ ದಲ್ಲಿ should not contain the terms ಹಿಂಗ ಆಗಲಿಲ್ಲ ಅಂದ್ರೆ which would amount to acceptance. The one cannot say that if acceptance is not communicated by certain time, the offer would be considered accepted. ಅಂದ್ರೆ ನಿನಗೆ ನಾನು ಇದನ್ನ ಮಾಡ್ತಾ ಇದ್ದೀನಿ, ಇಷ್ಟು ದಿವಸ ಒಳಗಡೆ ನೀ ರಿಪ್ಲೈ ಮಾಡ್ಲಿಲ್ಲ ಅಂದ್ರೆ ನಾ ಏನ್ ತಿಳ್ಕೊಡ್ತೀನಿ, ನೀ ಇದನ್ನ ಆಕ್ಸೆಪ್ಟ್ ಮಾಡಿದ್ಯಾ ಅಂತ. ಗೊತ್ತಾಗಿದೆ? ಅಂದ್ರೆ ಆಫರ್ ಶುಡ್ ನಾಟ್ ಕಂಟೈನ್ ಎ ಟರ್ಮ್. ನೀ ರಿಪ್ಲೈ ಮಾಡ್ಲಿಲ್ಲಪ್ಪ ಅಂದ್ರೆ ಇಷ್ಟು ದಿವಸ ಒಳಗಡೆ ನಾವು ಇದನ್ನ ಆಕ್ಸೆಪ್ಟ್ ಅಂತ ತಿಳ್ಕೊಡ್ತೀವಿ. ಪಾಸಿಬಲ್ ಇದೆ, ಬಟ್ ಇಲ್ಲಿ ಏನಿದೆ, ಇಲ್ಲಿ ದೇರ್ ಆರ್ ಸಮ್ ಎಕ್ಸೆಪ್ಷನ್ಸ್ ಇದಾವೆ ಅದಕ್ಕೆ. ಆಫರ್ಗೆ ಹಿಂಗೂ ಆಫರ್ ಇರಬಾರ್ದು, ಬಟ್ ಈಗ ವಸ್ತುವನ್ನು ತಗೊಂಡಿರಿ 30 ದಿವಸ ಒಳಗಡೆ ನೀವು ವಾಪಸ್ ಕಳಿಸಲಿಲ್ಲ ಅಂದ್ರೆ ನಾವು ಸೇಲ್ ಅಂತ ಕೊಡ್ತೀವಿ. ಎಕ್ಸೆಪ್ಷನ್ಸ್ ಇದಾವೆ ಅದಕ್ಕೆ. ಆದ್ರೂ ಕೂಡ ನಮ್ಮ ಸ್ಟಾರ್ಟಿಂಗ್ ಅಲ್ಲ, ನಾರ್ಮಲ್ ಟೈಮ್ದಾಗ ಆಫರಿಗೆ ನೀವು ಅಕ್ಸೆಪ್ಟೆನ್ಸ್ ಬೇಕಾಗುತ್ತೆ. ಅಕ್ಸೆಪ್ಟೆನ್ಸ್ ಯಾವಾಗ ಬೇಕಾಗುತ್ತೆ, ಅವರು ರಿಪ್ಲೈ ಮಾಡಬೇಕು. ಸೊ A proposed to B purchase his Android phone for 5,000. If no reply by him in a week, it would be assumed that B had accepted the offer. This would not result in the contract. ಇದು ಕಾಂಟ್ರಾಕ್ಟ್ ಆಗುವುದಿಲ್ಲ. ಬಟ್ ಎಕ್ಸೆಪ್ಷನ್ಸ್ ಇದಾವೆ. ಆ ಎಕ್ಸೆಪ್ಷನ್ ಏನಂತ ಹೇಳ್ಕೊಡ್ತೇವೆ ಮುಂದೆ, ಸ್ವಲ್ಪ ಕೇಸ್ ಆಗುತ್ತವೆ, ಕಾಂಟ್ರಾಕ್ಟ್ ಆಗಂಗಿಲ್ಲ ಅದು. ರೈಟ್? ನಾವು ಹೇಳ್ತೇವೆ ನಾವು ಅಕ್ಸೆಪ್ಟ್ ಮಾಡಲ್ಲ, ನೀವು ಮಾಡ್ತೀಯೋ ಎಲ್ಲ ಹೆಚ್ಚಿ ನೀ ನಂಗೆ ಆಫರ್ ಕಳಿಸಿ, ಖುಷಿ ನಾಳೆಂತ್ರ ನಿಂದು ಫೀಸ್ ಡಬಲ್, ನಿಂದು ಏನ್ ರಿಪ್ಲೈ ಮಾಡಿದ್ರೆ ಡಬಲ್ ಕೊಟ್ಟಬೇಕು ನೀವು ದುಡ್ಡು ಅಂದ್ರೆ ಈ ಹೋಗ್ರಿಪ್ಪ ಎಲ್ಲ ಹೆಚ್ಚಿ ಅಂತ. ಹೌದಲ್ಲ? ಆಬ್ವಿಯಸ್ಲಿ ರೈಟ್? ಈಗ ಸುಮ್ಮನೆ ಹೊಂಟೇವಿ ನಾವು, ನೀ ಕಾರ್ ತಗೋಬೇಕ, ನೀ ಏನಲ್ಲ ಅಂತ ಕಾರ್ ತಗೋನಂಗ ಅಂತ ನಾರ್ಮಲ್ ಕೇಸ್. ಎಕ್ಸೆಪ್ಷನ್ಸ್ ಇದಾವೆ, ಬೇರೆ ಆಗುತ್ತೆ. ಅಂದ್ರೆ ಏನಾಗುತ್ತೆ, ಈಗ ದೇರ್ ಆರ್ ಸೋ ಮೆನಿ ಸಿಚುವೇಶನ್ಸ್ ವೇರ್ ಅಕ್ಸೆಪ್ಟೆನ್ಸ್ ಬೇಕಾಗತ್ತೆ. ಮಿಯರ್ ಸೈಲೆನ್ಸ್ ಇಸ್ ನಾಟ್ ಮೇಕ್ ಆಫರ್ ಹಿಯರ್, ಅಕ್ಸೆಪ್ಟೆನ್ಸ್ ಆಗಂಗಿಲ್ಲ. ಬಟ್ ಸರ್ಟನ್ ಕೇಸ್ದಾಗ ಒಂದು ಟೈಮ್ ಟೇಬಲ್ ಇರ್ತೈತಿ, ಟೈಮ್ ಲಿಮಿಟ್ ಇರ್ತೈತಿ. ರೈಟ್? ಸರ್ಟನ್ ಕೇಸ್ ಅಲ್ಲಿ ನೀವು ಲೆಟರ್ ಕಳ್ಸಿರ್ತೀವಿ, ಲೆಟರ್ ರೀಚ್ ಆಗ 10 ದಿವಸ ಆಗಿರ್ತೈತಿ, 10 ದಿವಸ ಆದ್ಮೇಲೆ ರಿಪ್ಲೈ ಬರಬೇಕು. 10 ದಿವಸ ಒಳಗೆ ರಿಪ್ಲೈ ಬರಲಿಲ್ಲ ಅಂದ್ರೆ ನಾ ಇದು ನೋ ಇಟ್ ಕೆನಾಟ್. ಸೊ ಇಟ್ ಇಸ್ ನಾಟ್ ಇಂಟು ರಿಸಲ್ಟ್ ಇಂಟು ಕಾಂಟ್ರಾಕ್ಟ್ ಆಗುತ್ತೆ. ಓಕೆನಾ? ಸೊ ಬಚ್ಚೋ, ಆಫರ್ ಶುಡ್ ನಾಟ್ ಕಂಟೈನ್ ಅ ಟರ್ಮ್ ನಾನ್ ಕಂಪ್ಲೈಂಟ್. ಇದನ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂದ್ರೆ ನಾವು ಅಕ್ಸೆಪ್ಟ್ ಅಂತ ತಿಳ್ಕೊಳ್ತೀವಿ, ಅಥವಾ ರಿಪ್ಲೈ ಮಾಡಲಿಲ್ಲ ಅಂದ್ರೆ ಅಕ್ಸೆಪ್ಟ್ ಅಂತ ತಿಳ್ಕೊಳ್ತೀವಿ. ತಪ್ಪು ತಪ್ಪು ತಪ್ಪು, ಮಹಾ ತಪ್ಪು, ಪಾಪ ಅದು. ಆಫರ್ ಮೇ ಬಿ ಈದರ್ ಸ್ಪೆಸಿಫಿಕ್ ಆರ್ ಜನರಲ್. ಹೌದಪ್ಪ, ಸ್ಪೆಸಿಫಿಕ್ ಪರ್ಸನ್ ಇರ್ಬೋದು ಅಥವಾ ಜನರಲ್ ಇರ್ಬೋದು. ರೈಟ್? ಹೌದಲ್ಲ? ಗೊತ್ತಿದೆ ನಿಮ್ಗೆ. ಈಗ ನ್ಯೂಸ್ ಬರ್ದಾಗ ಬಿಡಾಕ್ತೀರಿ ನೀವು, ಜನರಲ್. ಎನಿ ಆಫರ್ ಕ್ಯಾನ್ ಬಿ ಮೇಡ್ ಟು ಈದರ್ ಪಬ್ಲಿಕ್ ಅಟ್ ಲಾರ್ಜ್ ಆರ್ ಎನಿ ಸ್ಪೆಸಿಫಿಕ್ ಪರ್ಸನ್. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀವಿ. ಆಫರ್ ಮೇ ಬಿ ಎಕ್ಸ್ಪ್ರೆಸ್ ಆರ್ ಇಂಪ್ಲೈಡ್ ಇರ್ಬೋದು. Offer may be expressed or implied. An offer may be made either by words or by conduct. Iga, a boy starts cleaning the car at the stop of the traffic signal without being asked to do so. Obviously, traffic signal hodnage car clean ಮಾಡ್ಬಿಡ್ತಾರೆ. In such situation, any reasonable man could guess that he accepted and paid for this. ಬೇಡ ಬೇಡ ಅಂದ್ರೆ ನಡೆದೈತಿ, ಕ್ಲೀನ್ ಮಾಡಕ್ಕೆ
ಕ್ಲೀನ್ ಮಾಡಿ ಚಾಡು ಮಾಡುವಾಗ ಸುಮ್ಮನೆ ಕುಂದ್ ಬಿಟ್ರೆ ಅಂತ ಮುಗಿರ್ತದೆ ಆಕ್ಸೆಪ್ಟ್ ಮಾಡ್ದಂಗ. ಹಿಯರ್ ಬಾಯ್ ಮೇಕ್ಸ್ ಅನ್ ಇಂಪ್ಲೈಡ್ ಆಫರ್ ಆಗುತ್ತೆ. ಕ್ಲೀನ್ ಮಾಡ್ಬೇಕು ದುಡ್ಡು ಕೊಡ್ಬೇಕಾಗತ್ತೆ ನಾವು, ಹೌದಲ್ಲ? ಹೋಟೆಲ್ದಾಗ ಹೋಗ್ಬಿಟ್ರಿ ನೀವು, ಆಫರ್ ಮಾಡಿದ್ರಿ, ತಿಂದ್ರಿ, ಬೈ ಡಿಫಾಲ್ಟ್ ಅದು ಆಫ್ ಆರ್ಡರ್ ಮಾಡಿದ ಮ್ಯಾಗೆ ಇಂಪ್ಲೈಡ್ ಆಫರ್ ಆಗ್ತದೆ, ರೈಟ್? ಹೌದಲ್ಲ? ಆಫರ್ ಇಸ್ ಡಿಫರೆಂಟ್ ಫ್ರಮ್ ಮಿಯರ್ ಸ್ಟೇಟ್ಮೆಂಟ್. ಹೌದು, ಗೊತ್ತಿಲ್ಲ ಮರೆ ಅದು. ಇದೆಲ್ಲ ಮುಗಿಸ್ಬೇಕಪ್ಪ ಇದು. ಹಂಗ ಹೋಗ್ತದೆ, ಮುಗಿಯಂಗಿಲ್ಲ ಅದು. ಇದಾಗಿತ್ತದ? ನೈನ್ತ್ ಇದೆ. ನೈನ್ತ್ ಆಗ ಅಗೇನ್ ಭಾಳ ಅದಾವೆ. ಇದು ಭಾಳ ಇಂಪಾರ್ಟೆಂಟ್ ನೈನ್ತ್ ಇದು. ಸ್ವಲ್ಪ ನಾವು ಕೊಡ್ಪಾ ಇದನ್ನ. 9 ಪಾಯಿಂಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒನ್ ಬಚ್ಚೋ, ಬಿಕಾಸ್ ಇಲ್ಲಿ ಕ್ವಶನ್ಸ್ ಭಾಳ ಕೇಳಬಹುದು, ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಕ್ವಶನ್ಸ್. CA ಫೌಂಡೇಶನ್ ಎಕ್ಸಾಮ್ ಹೆಂಗಿರ್ತೀರಿ, ಇದೆಲ್ಲ ಕ್ಲಾಸ್ ನೆನಪಿರ್ಬೇಕಾಗಿತ್ತು ನಾವು. ನಾ ಎಕ್ಸ್ಪ್ಲೇನ್ ಮಾಡಿದ್ದು ಪಾಯಿಂಟ್ಸ್ ಆಮೇಲೆ ಮನೆಗೆ ಹೋಗಿ ನಮ್ಮ ನೋಡಿ ಓದ್ಕೋಬೇಕಾಗುತ್ತೆ. ತೋಟಕ್ಕೆ ಬುಕ್ ಬುಕ್ನಲ್ಲ ಮನೆ ಹೋಗಿ ಓದಾಕತ್ತಿಲ್ಲ ಅದನ್ನ ಒಂದು ಬರೀ ನೋಡ್ಲಾರ್ದೊಮ್ಮೆ. ಆಫರ್ ಈಸ್ ಡಿಫರೆಂಟ್ ಫ್ರಾಮ್ mere statement. Statement cannot be offer, right? Mere statement of intention. An invitation to offer, ನೋಡಿ, an invitation to offer, a communication of information, a prospect and advertisement. Itkinta offer is different from a mere statement of intention, right? One statement cannot be an offer at all. One invitation to offer is not an offer at all. Invitation ಬೇರೆ ಆಗ್ತೈತಿ, ಆಫರ್ ಬೇರೆ ಆಗ್ತೈತಿ. ಮಿಯರ್ ಕಮ್ಯುನಿಕೇಶನ್ ಆಫ್ ಇನ್ಫಾರ್ಮೇಶನ್, ಒಂದು ಮಾಹಿತಿ ಕೊಡಾಕ್ತೇವೆ ನಾವು, ಅದು ಆಫರ್ ಅಲ್ಲ ಅದು, ರೈಟ್? ಇಲ್ಲಿ ಭಾಳ ಕ್ವಶನ್ ಕಾಣೆ. ಆ ಪ್ರೋಸ್ಪೆಕ್ಟಸ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್, ಈ ಕಂಪನಿ ಐತಿ, ಶೇರ್ ಇಶ್ಯೂ ಮಾಡತೈತಿ, ಪ್ರೋಸ್ಪೆಕ್ಟ್ ಕೊಟ್ಟೈತಿ, ಇಟ್ ಡಸ್ ನಾಟ್ ಮೀನ್ ದಟ್ ಆಫರ್. ಅದು ಬೇಕಾದ್ರೆ ರಿಜೆಕ್ಟ್ ಮಾಡ್ಬೋದು. ಅಡ್ವರ್ಟೈಸ್ಮೆಂಟ್ ಇಸ್ ಆಲ್ಸೋ ಕೆನಾಟ್ ಬಿ ಆಫರ್, ರೈಟ್? ಹಾಗಿದ್ರೆ ಏನ್ ಸರ್ ಇದು? ಆ ಸ್ಟೇಟ್ಮೆಂಟ್ ಇಂಟೆನ್ಷನ್ ಆಫ್ ಅನೌನ್ಸ್ಮೆಂಟ್. ಅನೌನ್ಸ್ಮೆಂಟ್ ಇದೆಯಲ್ಲ, ಇದಕ್ಕೆ ಆಫರ್ ಅನ್ನಕ್ಕೆ ಆಗುದಿಲ್ಲ. A father wrote his son about his wish to make him owner of all the property is a mere statement, not an offer. ಅಪ್ಪ ಬರ್ದಾನ ಮಗನ್ಗ, ಎಲ್ಲ ಪ್ರಾಪರ್ಟಿಗ ನಂದು ಒಂದು ಇಚ್ಛೆ ಇದೆ, ವಿಶ್ ಇದೆ, ವಿಶ್, ರೈಟ್? ನಾನು ಹಿಂಗೆ ಪ್ರಾಪರ್ಟಿದು ಮಾಲಕ್ ಮಾಡ್ತೀನಿ ಅಂತ ಮಾಡಿದ್ರು. ನಮ್ಮ ಮಾವ ಅಲ್ಲ, ನಮ್ಮ ಅಂಕಲ್, ನಮ್ಮ ಅಪ್ಪದ ತಂಗಿ ಗಂಡ ಮಗನ ಇಲ್ಲ, ಅವ್ನು ಹುಚ್ಚ ನನ್ನ ಮಗ. ಹಂಗೆ ಹೇಳ್ಬಿಟ್ಟಾವ, ಏನ್ ಹಿಂಗ ಕೊಡ್ತೀನಿ ತಗೋ ಅಂತ. ನಾ ಖುಷಿಯಾಗ್ಬಿಟ್ಟೆ, ಯಪ್ಪ ಏನ್ ಲೇಪ ಮಸ್ತ್ ಪ್ರಾಪರ್ಟಿ ಅಂತ. ಅವ್ 25 ಲಕ್ಷ ರೂಪಾಯಿ ಕೊಟ್ಟೆ ನನ್ಗೆ. ಆಮೇಲೆ ತೆಗ್ದಾಕ್ ಬಂದಿದ್ದೆ. ವೆನ್ ಹೀಸ್ ರಿಸೀವ್ಡ್ he was greedy fellow. ಆಬ್ವಿಯಸ್ ನನಗೆ ಗಿಡಿನ ಇದ್ದೀನಿ, ಬಿಕಾಸ್ ಹೇಳಿದ್ನಲ್ಲ, ನಾ ಕೇಳಿದೆ ನಂಗೆ ಕೊಡ್ತೀನಿ ಅಂತ. ಏನ್ ಮಗ ಇದ್ದಂಗ ಅದೀನಿ, ಹಾಗೆ ಹೀಗೆ ಹಿಂಗೆ ಕೊಡ್ತೀನಿ ಅಂತ ಹೇಳಿದ. ಆಮೇಲೆ ಯಾರಪ್ಪನಿಗೂ ಕೇಳಿಲ್ಲ, ಬಟ್ ಬರ್ಕೊಟ್ಟಲ್ಲ ಆಮೇಲೆ. ಹಂಗಿಲ್ಲ, ದಟ್ ಇಸ್ ವಾಟ್ ನಾನು ಮಿಸ್ ಕನ್ಸೆಪ್ಷನ್ ಅಲ್ಲಿ ಇರಬಾರ್ದು, ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರಬಾರ್ದಲ್ಲ. ಇದು ಹಿಂಗಪ್ಪ ಅಂತ ಸ್ಟೇಟ್ಮೆಂಟ್ ಇದೇನಾಯ್ತು? ನೀನ್ ಬಿಟ್ರ ಸಾಹೇಬ್ರಲ್ಲಿ ಕೇಳಾಗಿತ್ತಪ್ಪ ನಿಮ್ಗೆ? ಒಂದ್ ನಿಮಿಷ. ಚಲೋ, ಒಂದ್ ನಿಮಿಷ ರೀಪ್ಪ. ಹಿಂಗೂ ಆಗುತ್ತಾ ಇದು? ಏನು ಮರ 1 ತಾಸು ಹೆಂಗಾಗುತ್ತ? ನಾ ಭಾಳ ಫಾಸ್ಟ್ ಹೋಗುತ್ತಲ್ಲ ಟೈಮ್. 1 hour is gone ಬಚ್ಚು. ಸ್ವಲ್ಪ ನೀರು ಕೊಡಪ್ಪ.
ಬಿಕಾಮ್ ಒಂದು ಎಕ್ಸಾಮ್ ಬಂದ್ಬಿಟ್ಟಾವೆ, ಏನಪ್ಪಾ ಬಹಳ ಓರಾಗ್ಬಿಟ್ಟೈತೆ ನನಗೆ. ಇದೇನ್ ಕಲಿಸ್ತಾ ಇದೆಯಲ್ಲ, ಇದ್ರ ಮೇಲೆ ಕೇಸ್ ಸ್ಟಡಿ ಸ್ವಲ್ಪ ಸಿಸ್ಟಮೆಟಿಕ್ ಪ್ರಾಕ್ಟೀಸ್ ಮಾಡೋಣ. ಕೇಸ್ ಸ್ಟಡಿ ಏನದಾವಲ್ಲ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ನೀವು. ಹಾ ಬಹಳ ಅದಾವೆ. ಮತ್ತೆ ಇಲ್ಲ now it's good now बच्चों. चलो 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 चलो. till 11 ತಗೊಳ್ಳೋಣ, ಆಮೇಲೆ 10 minutes ಬ್ರೇಕ್, ಆಮೇಲೆ ಅಕೌಂಟ್ಸ್ ಹೋಗೋಣ. So बच्चों, a statement of intention and announcement is not an offer. An announcement to give a scholarship to the children scoring more than 95% in 12th board is not an offer. ಅನೌನ್ಸ್ ಮಾಡೋರು ಯಾರೆಲ್ಲ 95% ಗಿಂತ ಜಾಸ್ತಿ ನೀವು ತಗೊಂಡ್ರೆ ನಾವು ನಿಮಗೆ ಸ್ಕಾಲರ್ಶಿಪ್ ಕೊಡ್ತೀವಿ. An announcement give a scholarship to the children scoring more than 95 is not an offer. ಇದು ಆಫರ್ ಆಗಿಲ್ಲ, ರೈಟ್? ಅಲ್ಲಿ ಹೋಗಿ ಅಪ್ಲೈ ಮಾಡಬೇಕಾಗತ್ತೆ, ಕೇಳಬೇಕಾಗತ್ತೆ ಏನ್ರಿಪ್ಪ ಏನಂತ. ಇದು ಇರಬಹುದು, ಬೇರೆ ಕಂಡೀಷನ್ಸ್ ಇರಬಹುದು. ಏನ್ ಕಂಡೀಷನ್ ಇರಬಹುದು? ಬಡವರಿಗೆ ಅಷ್ಟ, ನಿಮ್ಗೇನ್ ಕಮ್ಮಿ ಬಿದ್ದಿತ್ತು ಅಂತ ಯು ಮೇಕ್ ಇಟ್ ರೈಟ್. ಸೊ ಅನೌನ್ಸ್ಮೆಂಟ್ ಆಗಲಿ ಅಥವಾ ಇಂಟೆನ್ಷನ್ ಆಗಲಿ, ಸ್ಟೇಟ್ಮೆಂಟ್ ಆಫ್ ಇಂಟೆನ್ಷನ್ ಆಗಿಲ್ಲ, ರೈಟ್ ಸರ್. ನೆಕ್ಸ್ಟ್ ಏನು? ನೆಕ್ಸ್ಟ್ ನೋಡಿ, ಆಫರ್ ಇದೆಯಲ್ಲ, ಆಫರ್ ಏನಿದೆಯಲ್ಲ, ಆಫರ್ must be differentiated from answer to question. Answer to question is not an offer. ಯಾವುದೇ ಒಂದು ಕ್ವಶನ್ ಇದೆ ಅದಕ್ಕೆ ಆನ್ಸರ್ ಕೊಟ್ರಿ, ಇಟ್ ಡಸಂಟ್ ಮೀನ್ ದಟ್ ಇದು ಆಫರ್ ಅಕ್ಸೆಪ್ಟೆಡ್ ಅಂತ. ಹಾರ್ವಿ ವರ್ಸಸ್ ಫೇಸಿ. ಇನ್ ದಿಸ್ ಕೇಸ್ ದ ಕೌನ್ಸಿಲ್ ಎಕ್ಸ್ಪ್ಲೇನ್ ಡಿಫರೆನ್ಸ್ ಬಿಟ್ವೀನ್ an offer and invitation to offer. ಆಫರ್ ಮತ್ತೆ ಇನ್ವಿಟೇಷನ್ ಟು ಆಫರ್ ಡಿಫರೆನ್ಸ್ ಅಂತ ಹೇಳಿದ್ದಾರೆ. ಇನ್ ದ ಗಿವನ್ ಕೇಸ್ ಪ್ಲೇಂಟಿಫ್ ಅಂದ್ರೆ ನ್ಯಾಯ ಕೇಳಕ್ ಹೋಗ್ಯಾನ, ಡಿಫೆಂಡೆಂಟ್ ಆಗಿಲ್ಲ ಅಂತ, ಥ್ರೂ ಅ ಟೆಲಿಗ್ರಾಮ್ ಆಸ್ಕ್ ಡಿಫೆಂಡೆಂಟ್ 2 questions. ಪ್ಲೇಂಟಿಫ್ ಹೇಳಾನೆ, ಕೇಳಾನವ 2 ಕ್ವಶನ್ ಕೇಳಾನೆ, ರೈಟ್? ಈಗ ಆಗತ್ತೆ, ಈಗ ಉದಾಹರಣೆಗೆ 2 ಕ್ವಶನ್ ಕೇಳವ. ಯಾರಪ್ಪ? ಪ್ಲೇಂಟಿಫ್. ಯಾರಿಗೆ? ಡಿಫೆಂಡೆಂಟ್ಗೆ. ವಿಲ್ ಯು ಸೆಲ್ ಬಂಪರ್ ಹಾಲ್ ಪೆನ್? ಒಂದ್ ಪೆನ್ ಮಾಡ್ತೀರಾ? ಟೆಲಿಗ್ರಾಮ್ ದ ಲೋವೆಸ್ಟ್ ಪ್ರೈಸ್, ಎಲ್ಲಕ್ಕಿಂತ ಕಡಿಮೆ ಪ್ರೈಸ್ ಹೇಳ್ರಿಪ್ಪ ಅಂತ ನಾವು. ಇದು ಕ್ವಶನ್ ಇದು, ರೈಟ್? ಇನ್ಕ್ವೈರಿ ಮಾಡ್ತಾನೆ. ಈಗ ಡಿಫೆಂಡೆಂಟ್ ರಿಪ್ಲೈಡ್ ಥ್ರೂ ಟೆಲಿಗ್ರಾಮ್ ದಟ್ ಲೋವೆಸ್ಟ್ ಪ್ರೈಸ್ ಆಫ್ ಬಂಪರ್ ಪೆನ್ ಹಾಲ್ ಈಸ್ 900 pound. ಇಷ್ಟ ಇತ್ತು. Sell or buy la. The plaintiff sent another telegram stating
who we agreed to buy the bumper half one for 900. However, the defendant refused to sell the property at a price. Later on, he said no. The plaintiff sued defendant, contending that they had made an offer to sell the property at 900 and therefore they are bound by the offer. ಹೌದಲ್ಲ, ಬಾಂಡ್ ಆಗಿದೆ. ಅವ್ರು ನಮ್ಗೆ ರಿಪ್ಲೈ ಮಾಡ್ಯಾರ, ಮಾರ್ಬೇಕಂದ್ರೆ ಮಾರ್ಬೇಕು. ಇಲ್ಲಿ ಕೋರ್ಟ್, however, the privacy counsel did not agree with the plaintiff on the ground that while plaintiff have asked two questions, defendant reply only to the second question, will you sell? ಅದಕ್ಕೆ ರಿಪ್ಲೈ ಮಾಡೋಣ, ರಿಪ್ಲೈ ಮಾಡಿದಾರ? ಕೇಳ್ರಿ. ಇಲ್ಲೇ ಏನ್ ಕ್ವಶನ್ ಇತ್ತು? Will you sell the bumper hall pen? Question mark. What is lower cash price? Defender ಏನ್ ರಿಪ್ಲೈ ಮಾಡಿದ? To diagram, lowest price of bumper hall pen is 900. Sell ಮಾಡ್ತೇವೆ ಇಲ್ಲ ಅನ್ಕೊಟ್ಟಿದ್ದೇನೋ? ಇಲ್ಲ. So ಹಾಗಿದ್ದರೆ the privacy counsel did not agree with the plaintiff on the ground that the plaintiff had asked two questions. The defendant replied only the second questions by quoting the price, but reserved the answer with the regarding the selling or not. ಬೇಕಾದ್ರೆ ಮಾರಬಹುದು, ಇಲ್ಲಾದ್ರೆ ಇಟ್ಕೋಬಹುದು. Thus, they made no offer at all. Their lordship held that the mere statement of lower price at which the vendor would sell contained no implied contract. ಈಗ ಖುಷಿ ಬ್ರಿಗೇಡ್ ಹೊಂಟಾಳೆ MG ರೋಡ್ದಾಗ, ಬೆಂಗಳೂರದಾಗ. ಅಲ್ಲಿ ಒಬ್ಬಕಿ ಸ್ಟ್ಯಾಚ್ಯೂ ಇಲ್ಲೊಂದು ಪ್ರೈಸ್ ಹಾಕಿದ 500 ರೂಪಾಯಿ ಅಂತ. ಟಕ್ಕಂತ ಹೊರಗೆ ಹೋಗಿ 500 ರೂಪಾಯಿ ಕೊಡಿ ಅನ್ಕೊಳ್ಳಿ, ಮಾರಂಗಿಲ್ಲ ನಾವು. ಮತ್ತೆ 500 ರೂಪಾಯಿ ಇದ್ದಲ್ಲ, ಅದು ಬರೀ ಪ್ರೈಸ್ ಅದ. ನಿಮ್ಗೆ ಒಳಗೆ ಕರೆಕ್ಟ್ ಗೊತ್ತಾಯ್ತು? 50% ಡಿಸ್ಕೌಂಟ್, 100% ಡಿಸ್ಕೌಂಟ್ ಅಂದ್ಮ್ಯಾಗೆ ಒಳಗೆ ಹೋದ್ಮ್ಯಾಗೆ ಎಲ್ಲಿದೆ 50% ಡಿಸ್ಕೌಂಟ್? ಇರಂಗಿಲ್ಲ ಅಲ್ಲಿ. Means only price is not an offer. Right? The defendant replied only, okay, that's fine. Their lordship held that mere statement of lowest price at which vendor would sell the contain no implied contract to sell the person to whom it has inquired about the price. ಗೊತ್ತಾಗಿದೆಯಾ? Only statement of price is not an offer at all. ಅರ್ಥ ಆಗಿದೆ ಬಚ್ಚೋ? The above decision was followed in the Mac person versus Appanna, where owner of the property has said that he would not accept less than 6,000 pound. For this statement did not indicate an offer but indicated only an invitation to offer. This is a statement. It does not have any kind of offer. ಅಂದ್ರೆ ಆಫರ್ ಮತ್ತೆ ಇನ್ವಿಟೇಷನ್ ಟು ಆಫರ್ ಇಸ್ ಡಿಫರೆಂಟ್ ಆಗುತ್ತೆ. ಇನ್ವಿಟೇಷನ್ ಟು ಆಫರ್ ಏನಾಗುತ್ತೆ? ಪ್ರೆಸಿಡೆಂಟ್ ಆಗುತ್ತೆ. ಆಫರ್ ಕಿಂತ ಮುಂಚಿದ್ದದು, ಆಫರ್ ಕಿಂತ ಮುಂಚಿದ್ದು ಏನಾಗುತ್ತೆ? ಇನ್ವಿಟೇಷನ್ ಟು ಆಫರ್ ಆಗುತ್ತೆ. ಆಫರ್ ಆಯ್ತು, ಅಕ್ಸೆಪ್ಟ್ ಮಾಡ್ರಿ, ಮುಗೀತು, ಲೀಗಲ್ ಬಾಂಡ್ ಆಗ್ಬಿಡ್ತದೆ. ಗೊತ್ತಾಗಿದೆ ಬಚ್ಚು? ಸೊ ಹಾಗಿದ್ದರೆ ಏನಪ್ಪ ಈಗ? ಫಸ್ಟ್ ಬಚ್ಚು, a statement of intention and announcement is very essential. ಏನಾಗುತ್ತೆ? ಆಫರ್ ಆಗಿಲ್ಲ. ಮತ್ತೆ ಆಫರ್ must be different from answer to the question. Correct? Next answer ಈಗ a statement of price is not an offer. ಯಾವುದೇ ಒಂದು ವಸ್ತುವಿನ ಪ್ರೈಸ್ ಇರುತ್ತಲ್ಲ, ಅದು ಆಫರ್ ಆಗೋದಿಲ್ಲ. ಹೇಗೆ ಸರ್? quoting the price of product does not constitute an offer. Price list on the goods does not constitute an offer for the sale of the certain goods on the listed price. It is an only invitation to offer. Invitation to offer is different. Offer is different. So an invitation to make an offer to do the business or to do business. In case invitation to make an offer, the person making an invitation does not make an offer, rather it invites other party to make an offer. Invitation to offer ಅಂದ್ರೆ ನಾವು ಮುಂದಿನವರಿಗೆ ಆಫರ್ ಕೊಡ್ರಿಪ್ಪ ಅಂತ ನಾವು ಇನ್ವೈಟ್ ಮಾಡ್ತೀವಿ. ಗೊತ್ತಾಗಿದೆ? His objective is send out invitation that is dealing to deal with any person who on the basis of such invitation is ready to enter into a contract with him subject to final terms and conditions. ಅಂದ್ರೆ ಈಗ ಒಂದು ಅಡ್ವರ್ಟೈಸ್ಮೆಂಟ್ ಆಯ್ತು, ಒಂದು ಪ್ರೈಸ್ ಆಯ್ತು, ಇನ್ನೂ ಒಂದು ರೈಟ್
ಈಗ ಎಷ್ಟೋ ಗುಣ ವಸ್ತು ಅದಾವೆ ಮಾರ್ಕೆಟ್ದಾಗ ಸಿಗ್ತಾವೆ, ಬಟ್ ಅದು ಇನ್ವಿಟೇಷನ್ ಅದಾವು, ನೀವು ವಾಪಸ್ ಹೋಗಿ ಆಫರ್ ಮಾಡಬೇಕಾಗತ್ತೆ. ಐ ರೆಡಿ ಟು ಬೈ ಇಟ್, ಐ ರೆಡಿ ಟು ಬೈ ಫಾರ್ ದಿಸ್ ಅಂತ. ಅಂದ್ರೆ ಇನ್ವಿಟೇಷನ್ ಟು ಮೇಕ್ ಎನ್ ಆಫರ್, the person making invitation does not make an offer ile, rather it invites other party to make an offer. ಮುಂದಿನ ಪಾರ್ಟಿನ ಆಫರ್ ಕೇಳಾತಾರಲ್ಲ, ಯಾಕಂದ್ರೆ ಏನಾಗುತ್ತೆ ನೋಡಿ, ನಾವು ಆಫರ್ ಕಟ್ಟ ಮ್ಯಾಗೆ ಅಕ್ಸೆಪ್ಟೆನ್ಸ್ ಬಂತಪ್ಪ ಅಂದ್ರೆ ಏನಾಗುತ್ತೆ, ಅದನ್ನ ಫಾಲೋ ಮಾಡಬೇಕಾಗ್ತೈತಿ. ನಾವು ಮುಂದಿನವರು ಆಫರ್ ಕೊಟ್ಟಿದ್ದಾರೆ ಅದನ್ನ ಆಕ್ಸೆಪ್ಟ್ ಮಾಡಿದ್ರೆ ಏನಾಗುತ್ತೆ, ಬಾಂಡ್ ಆಗುತ್ತೆ. ಮುಂದಿನ ಆಫರ್ ಕೊಟ್ಟಿದ್ದಾರೆ ನಾವು ಬೇಕಾದ್ರೆ ಆಕ್ಸೆಪ್ಟ್ ಮಾಡಬಹುದು ಅಥವಾ ಬಿಡಬಹುದು. ಅಂದ್ರೆ ಈಗ ನೀವು ಸೇಲ್ ಮಾಡತ್ತೀರಿ, ನೀವು ಆಫರ್ ಮಾಡತ್ತೀರಿ, ಆಫರ್ ಮಾಡತ್ತೀರಿ, ನೋಡಪ್ಪ ನಾನು ನಿಂಗೆ 100 ರೂಪಾಯಿಗೆ ನಿನಗೆ 100 ರೂಪಾಯಿ ಮಾರ್ತೀನಿ ಅಂತ, ಇದು ಆಫರ್. ಆಕ್ಸೆಪ್ಟ್ ಮಾಡ್ಬಿಟ್ಟಂದ್ರೆ ಮಾರಬೇಕಾಗುತ್ತೆ. ಅದರ ಬದಲಿ ಇನ್ವೈಟ್ ಮಾಡ್ಬೇಕು ಅವರಿಗೆ, ಅವರಿಂದ ಆಫರ್ ತಗೋಬೇಕಾಗುತ್ತೆ. ಅವರಿಂದ ಆಫರ್ ತಗೊಂಡ ಮ್ಯಾಗೆ ನಾವು ಆಕ್ಸೆಪ್ಟ್ ಮಾಡಬಹುದು ಅಥವಾ ಬಿಡಬಹುದು. ಅಕಸ್ಮಾತ್ ಆಗಿ ನಾವು ಆಫರ್ ಮಾಡಿದ್ವಿ, ಅವ ಆಯ್ತು 100 ವಸ್ತು 100 ರೂಪಾಯಿದಂಗ 1000 ವಸ್ತು ಬೇಕು ನಂಗೆ ಕೊಡಿಗಂದ್ರ ಅರೇಂಜ್ ಆಗಿರೋ ಏನ್ ಮಾಡ್ತೀರಿ ನೀವು, ಸಿಕ್ಕೋತಿರಲ್ಲ. That is most important. So an advertisement for sale of the goods by auction is an invitation to offer. It's merely invites offer bids made at the auction. Bid ಮಾಡ್ರಪ್ಪ. When goods are sold through auctions, very important. ಯಾವಾಗ ಆಕ್ಷನ್ ಮಾಡ್ತಾರೆ, ಆಕ್ಷನ್ ಅಂದ್ರೆ ಹ್ಯಾಮರ್ ಟಕ್ಕನ ಬಿಡು ತನಕ ಆಫರ್ ಆಗ್ತದೆ. ಯಾವಾಗ ಹ್ಯಾಮರ್ ಬಿತ್ತು ಆಕ್ಸೆಪ್ಟೆನ್ಸ್ ಆಗತ್ತೆ, ಹೌದಾ ಇಲ್ಲ? ಎಸ್ ಆರ್ ನೋ? ಅಂದ್ರೆ ಏನ್ ಸರ್, ಈಗ ನೋಡ್ರಿ, ದ ಆಕ್ಷನರಿಯರ್ ಡಸ್ ನಾಟ್ ಕಾಂಟ್ರಾಕ್ಟ್ ವಿತ್ ದ ಎನಿವನ್ ಹೂ ಅಟೆಂಡ್ ದ ಸೇಲ್. ದ ಆಕ್ಷನರ್ ಓನ್ಲಿ ದ ಅಡ್ವರ್ಟೈಸ್ಮೆಂಟ್, ದ ಆಕ್ಷನ್ ಇಸ್ ಓನ್ಲಿ ಅನ್ ಅಡ್ವರ್ಟೈಸ್ಮೆಂಟ್ ಟು ಸೇಲ್, ಬಟ್ ಇಟ್ಸ್ ಐಟಮ್ ಆರ್ ಪುಟ್ ಫಾರ್ ಸೇಲ್ ಥ್ರೂ ದಿ ಪರ್ಸನ್ ಹೂ ಹ್ಯಾವ್ come to the auction may have intention to purchase. Auction in advertisement ಇದಲ್ಲ, ನಾವು ಅವ್ರಿಗೆ ಇನ್ವಿಟೇಷನ್ ಕೊಡ್ತೀವಿ, ಅವ್ರು ಏನ್ ಬರ್ತಾರಲ್ಲ, ಯಾರೆಲ್ಲ ಬರ್ತಾರ ಅವ್ರಿಗೆ ಇಂಟ್ರೆಸ್ಟ್ ಇದೆ ಪರ್ಚೇಸ್ ಮಾಡಕ್, ಆದ್ರೂ ಕೂಡ ಪರ್ಚೇಸ್ ಮಾಡಂಗಿಲ್ಲ ಯಾವಾಗ ಯಾರು ಹೈಯೆಸ್ಟ್ ಪ್ರೈಸ್ ಕೊಡ್ತಾರೆ. ಸಿಮಿಲರ್ ಡಿಸಿಷನ್ ವಾಸ್ ಗಿವನ್ ಇನ್ ದ ಕೇಸ್ ಆಫ್ ಹ್ಯಾರಿಸನ್ ವರ್ಸಸ್ ನಿಜ್ಮಾನ್. ಸಿಮಿಲರ್ಲಿ ಏನಪ್ಪಾ ಇಲ್ಲ ಅಂದ್ರೆ, ಪ್ರಾಸ್ಪೆಕ್ಟಸ್ ಇಶ್ಯೂಡ್ ಬೈ ಅ ಕಂಪನಿ, ಒಂದು ಕಂಪನಿ ಪ್ರಾಸ್ಪೆಕ್ಟಸ್ ಇಶ್ಯೂ ಮಾಡುತ್ತೆ, ಒಂದು ಡಾಕ್ಯುಮೆಂಟ್ ಇಶ್ಯೂ ಮಾಡುತ್ತೆ, is only an invitation to the public to make an offer and subscribe the shares of the company. Invitation ಅದು. ಈಗ ಒಂದ್ ಮಾತು ಹೇಳ್ರಿ, ಒಂದು ಕಂಪನಿ ಪ್ರಾಸ್ಪೆಕ್ಟಸ್ ಇಶ್ಯೂ ಮಾಡೈತಿ, ಈಗ ಇದು ಗೊತ್ತಾಗಿದೆ ನಿಮಗಿದು, ಇಲ್ಲೇ ನಮಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ, ನಾವು ಈ ಬ್ಯಾಂಕದಲ್ಲಿ ಇದ್ದ ಇಷ್ಟು ಪ್ರಾಪರ್ಟಿಯನ್ನ ಒತ್ತಿ ತಗೊಂಡಿದ್ರು, ಜನ ಒತ್ತಿ ಇಟ್ಟ ಲೋನ್ ತಗೊಂಡಿದ್ರು, ಲೋನ್ ತುಂಬಿಲ್ಲ, ರೈಟ್, ಇದನ್ನ ಹರಾಜು ಮಾಡ್ತಾ ಇದೀವಿ, ಬೇಕಾದ್ರೆ ಬಂದ್ ಅಟೆಂಡ್ ಆಗ್ರಿ ಅಂತ. ಅಂದ್ರೆ ಹೋಗಿ ಖರೀದಿ ಮಾಡ್ತೀರಿ ನೀವು? ಇಲ್ಲ, ಅಲ್ಲಿ ಬಂದ್ ಅಟೆಂಡ್ ಆಗ್ರಿ, ಯಾರು ಜಾಸ್ತಿ ಪ್ರೈಸ್ ಕೊಡ್ತಾರ ಅವ್ರಿಗೆ ಕೊಡ್ತೀವಿ ನಾವು, ಗೊತ್ತಾಗಿದೆ? ಯಾವಾಗ ಹತೋಡಿ ಹ್ಯಾಂಬರ್ ಠಕ್ಕನೆ ಅವಾಗ ಕೊಡ್ತೀವಿ. ದಟ್ ಇಸ್ ವಾಟ್ ಇಟ್ ಇಸ್. ನೋಡಿ ಆಫರ್ ಹೆಂಗಿದೆ, ಅಡ್ವಾನ್ಸ್ ಆಗಿದೆ. ಇಟ್ ಡಸಂಟ್ ಮೀನ್ ದಟ್ ವಿ ಆರ್ ಜಸ್ಟ್ ಕಾಲಿಂಗ್ ದೆಮ್ ಟು ಅಟೆಂಡ್ ಅಂಡ್ ಬೈ ಇಟ್. ಅದೇ ರೀತಿ ಬಚ್ಚೋ, ಒಂದು ಕಂಪನಿ ಐತಿ, ಶೇರ್ಸ್ಗೆ ಪ್ರಾಸ್ಪೆಕ್ಟಸ್ ಇಶ್ಯೂ ಮಾಡ್ತಿ, ಪ್ರಾಸ್ಪೆಕ್ಟಸ್ ನೀವು ಖರೀದಿ ಮಾಡಿದ್ರೆ ಇದರ ಅರ್ಥ ಅಲ್ಲ ನಿಮ್ಗೆ ಶೇರ್ ಕೊಟ್ರೆ ಅಂತ. ಕಂಪನಿ ಮಾಡಿರ್ತೀವಿ, ಅಪ್ಲಿಕೇಶನ್ ಅಲಾಟ್ಮೆಂಟ್ ಆದ್ಮೇಲೆ ಅಲಾಟ್ಮೆಂಟ್ ಮಾಡುವಾಗ ನೋಡ್ತಾರೆ ಯಾರು ಎಷ್ಟು ಅಪ್ಲೈ ಮಾಡಿದರೆ, ಅಕಾರ್ಡಿಂಗ್ ದಟ್ ಓನ್ಲಿ. ಇಲ್ಲಾಂದ್ರೆ ಅವ್ರು ಮಾಡ್ತಾರೆ, ರೀಫಂಡ್ ಮಾಡ್ತಾರೆ ನಿಮ್ಗೆ, ದೇ ವಿಲ್ ರೀಪೇ ದಟ್ ಮನಿ, ರೈಟ್? ಹೌದಲ್ಲ? ಪ್ರಾಸ್ಪೆಕ್ಟಸ್ ಇಶ್ಯೂಡ್ ಬೈ ದ ಕಂಪನಿ ಇಸ್ ಓನ್ಲಿ ಅ ಇನ್ವಿಟೇಷನ್ ಟು ಪಬ್ಲಿಕ್ ಟು ಮೇಕ್ ಅನ್ ಆಫರ್ ಟು ಸಬ್ಸ್ಕ್ರೈಬ್ ಟು ದ ಸೆಕ್ಯೂರಿಟಿ ಆಫ್ ದ ಕಂಪನಿ. ಹಾ ಜಿ. ಸೊ ಇದನ್ನ ನಾನು ನಾಳೆಗೆ ಹೇಳ್ಕೊಡ್ತೀನಿ, ಬಿಕಾಸ್ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಸೊ ನಾಳೆಗೆ ಇದೆಲ್ಲ ಮುಗಿಸಿ, ಬಿಕಾಸ್ ಇದೆಲ್ಲ ಮುಗಿಸಿ, acceptance also I'll try to finish tomorrow. But on 10 minutes break, accountancy next chapter ಹೋಗೋಣ. ಸ್ವಲ್ಪ ಹೋದ್ರೆ ಎಲ್ಲ ಹುಯಿ ಅಂತ ನಾ ಹೋದ್ರೆ ಮತ್ತೆ ನಿಂತೆಲ್ಲ ಹೋಗಂಗಿಲ್ಲ, ಅದು ಇದೆ. we can finish that now. Acceptance, offer acceptance ಗೊತ್ತಾದ್ರೆ you can go for the next part, very interesting.
ಇಂಟೆನ್ಷನ್ ನೋಡ್ರಿಪ್ಪ, ಬರೀ ಸಿಲೆಬಸ್ ಮುಗ್ದಲ್ಲ ಇಲ್ಲಿ, ಇಂಟೆನ್ಷನ್ ಬಹಳ ಇದೆ. CA ಫೌಂಡೇಶನ್ ಪಾಸ್ ಆಗಿ ಇಂಟರ್ಮೀಡಿಯೇಟ್ ಕಲ್ಸೋದೈತಿ, ಹೌದು ಇಲ್ಲ? ಅದು ಬಿಟ್ಟು ನಾನು ಬರೀ CA ಫೌಂಡೇಶನ್ ಪಾಸ್ ಆಗೋದಿರಪ್ಪ, ರೈಟ್? ಬರೀ ಸಿಲೆಬಸ್ ಮುಗಿಸ್ಕೊಡ್ರಿ, ಚಾನ್ಸೇ ಇಲ್ಲ ಬಚ್ಚು. ಬಿಕಾಸ್ ಈಗ ಇದಾದ್ಮೇಲೆ ಕನ್ಸಿಡರೇಷನ್ ಅದರ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಇದಾವೆ. ಪರ್ಫಾರ್ಮೆನ್ಸ್, ಬ್ರೀಚ್, ಕಾಂಟಿಜೆನ್ಸಿ, ಕಾಂಟ್ರಾಕ್ಟ್ ಇಂಡಿಮಿಟಿ, ಬೇಲ್ಮೆಂಟ್ ಏಜೆನ್ಸಿ, ಇಷ್ಟೆಲ್ಲ ಇದಾವೆ, ರೈಟ್? ನಾವು ಇನ್ನು ಇಲ್ಲಿಗೆ ಇದೇವಿ. ಈ ಮಂತ್ ಒಳಗಡೆ ಇದೆಲ್ಲ ಮುಗಿಸ್ಬೇಕು. ಎರಡನೇ ಪಾಯಿಂಟ್ ಕನ್ಸಿಡರೇಷನ್, ಇಟ್ಸ್ ಕೈಂಡ್ ಆಫ್ ಓಕೆ, ಸಣ್ಣ ಚಪ್ಟರ್ ಇದೆ, ಮಾಡಬಹುದು, ರೈಟ್? ಆಮೇಲೆ ಅದರ್ ಎಸೆನ್ಷಿಯಲ್ ಎಲಿಮೆಂಟ್ಸ್, ಎಸ್ ದಯವಿದ್ದಂಗೆ ಚಾಪ್ಟರ್ ಇದು ಲವ್ ಮುಗಿಸ್ಬೇಕಾಗತ್ತೆ. ಸೊ ಆಫ್ಟರ್ ಆಗ್ಬಹುದು. ಪರ್ಫಾರ್ಮೆನ್ಸ್ ಅದು ಕಾಂಟ್ರಾಕ್ಟ್ ಇಸ್ ಲಿಟಲ್ ಬಿಟ್, ಇದು ಕೂಡ ಓಕೆ ಇದೆ, ಮಾಡಬಹುದು, ಬಟ್ ಲೆಂದಿ ಚಾಪ್ಟರ್ ಇದೆ, ರೈಟ್? ಬ್ರೀಚ್, ಯಾ ಚಿಕ್ಕ ಚಾಪ್ಟರ್ ಇದೆ. ಆಮೇಲೆ ಕಾಂಟಿಜೆಂಟಿ ಅಂಡ್ ಕಾಸಿ ಕಾಂಟ್ರಾಕ್ಟ್ಸ್, ಇದು ಸ್ಮಾಲ್ ಚಾಪ್ಟರ್ ಇದಾವೆ. ಅಂದೇನಾಗತ್ತೆ, ಮುಂದೆ ಹೋಗ್ತಾ ಹೋಗ್ತಾ ಚೇಂಜ್ ಆಗ್ತಾ ಹೋಗುತ್ತೆ. ಇದು ಈಗಪ್ಪ ಅಂದ್ರೆ ಒನ್ಸ್ ಯು ಫಿನಿಶ್ ದಿಸ್, ಬಿಕಾಸ್ ಇದೆಲ್ಲ ಬೇಲ್ಮೆಂಟ್ ಅಪ್ಲೈಜಲ್ಲಿ ಇತ್ತು, ಮುಂಚೆ ಇದಿಲ್ಲ, ಇದು ಇಂಡಿಮಿಟಿ ಅಂಡ್ ಗ್ಯಾರಂಟಿ ಇದಿಲ್ಲ, ಇದು ಇವಾಗ ಬಂದವೆಲ್ಲ ಇವು ಏಜೆನ್ಸಿಯಲ್ಲಿ ಇತ್ತು. ಕಾಂಟ್ರಾಕ್ಟ್ ಇಷ್ಟ ಐತಿ, ಎಷ್ಟು ಚೆನ್ನಾಗಿ ಈಗ ನೋಡ್ರಿ, ಇಲ್ಲ ಮುನಿಂಟ ಮಾಡಿ ಹಾ. ಬಟ್ ಏನಾಗುತ್ತೆ, ಆದ್ರೂ ಕಾಂಟ್ರಾಕ್ಟ್ ಕಲ್ಸಬೇಕಲ್ಲ ನಾವು. ನೋಡ್ರಿ ಇಷ್ಟ ಐತದ. ಇವಾಗ ಏನಾಗಿದೆ, ದೇವ್ ಆಡಿಡ್ ದಿಸ್, ಇಲ್ಲಿ ಬಿಡ್ರಿ, ಏನ್ರಲ್ಲಿ ಕಲ್ಸಬೇಕಲ್ಲ ಮತ್ತೆ, ಹೌದಿಲ್ಲ? ವಿಲ್ ಕವರ್ ದಟ್ ನಾವು. So guys, 10 minutes break ಇದೆ. I'll have tea and we'll start the class. Chalo, bye-bye. 11 o'clock accountancy.